ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮಲೋಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವ ರಕ್ಷಿಪ್ಪುದನ್ನಂ ಸಂಗನ ಬಸವ ಶರಣಾರ್ಥಿ ಭೂ ವಿರಾಟ್ ಪುರಸ್ವಾಮಿನ್ ಚರಚಕ್ರೇಶ್ವರ ಪ್ರಭೋ ಪರಾತ್ಪರ ಗುರೋ ವಂದೇ ಕುಮಾರೇಶ ಕೃಪಾನಿಧೆ ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಸಾಂಬಜೈ ನಮಃ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ್ ಶ್ರೀ ಕುಮಾರೇಶ್ವರ ಮಹಾರಾಜ್ ಕಿ ಜೈ. ನೋಡಲಾಗದೆ ದೇವ ನೋಡಲಾಗದೆ ಕೂಡೆ ನಿನ್ನ ಧಿಟ್ಟಿ ಮೂರು ನಾಡಲೇಸು ಮಾಡಲೆನ್ನ ನೋಡಲಾಗದೆ ದೇವ ನೋಡಲಾಗದೆ ಮಿಸುಕಲೆಯದನ್ನ ಮೋಹ ವಿಸರವೆಂಬ ವನವನುರುಹಿ ಭಸಿತಾವೆನ್ನಿಸಿ ರುದ್ರ ನಿನ್ನ ನಸಲವನ್ಹಿ ನೇತ್ರದಿಂದ ನೋಡಲಾಗದೆ ದೇವ ನೋಡಲಾಗದೆ ಕಲುಷತೆ ಮೇರ ಮುಸುಕಿ ಮೂಗಿ ನಲಿಯದನ್ನ ಹೃದಯ ನಳಿನ ಬಲರೇ ದಿವ್ಯಾರೂಪು ನಿನ್ನ ಬಲದ ಭಾನು ನಯನದಿಂದ ನೋಡಲಾಗದೆ ದೇವ ನೋಡಲಾಗದೆ ಕರ್ಣ ಕುಲ ಚಕೋರ ತಣಿಯ ಹರುಷ ಶರಧಿ ಮೀರಲೆನ್ನ ವರದ ಶಂಭೂಲಿಂಗ ವಾಮ ಗುರು ಸುಧಾಕರಾಕ್ಷೆಯಿಂದ ನೋಡಲಾಗದೆ ದೇವ ನೋಡಲಾಗದೆ ಕೂಡೆ ನಿನ್ನ ಧಿಟ್ಟಿ ಮೂರು ನಾಡಲೇಸು ಮಾಡಲೆನ್ನ ನೋಡಲಾಗದೆ ದೇವ ನೋಡಲಾಗದೆ ದೇವ ನೋಡಲಾಗದೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನ ಕರಣಗಳ ಚೇಷ್ಟೆಗೆ ಎನ್ನ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿನ್ನಲ್ಲಿ ಒಡವೆರದ ಬಳಿಕ
ಎನಗೆ ಭವ ಉಂಟೇ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ. ವೀರಶೈವ ಧರ್ಮ ಸಾಮ್ರಾಜ್ಯ ಪ್ರಭುಗಳಾದ ಜಗದ್ಗುರು ಪಂಚಾಚಾರ್ಯರಿಗೆ ಮುಣಿದು ಮಹಾಮಾನವತಾವಾದಿ ವಿಶ್ವಜ್ಯೋತಿ ಬಸವಾದಿ ಶರಣರಿಗೆ ಶರಣಾರ್ಥಿಗಳ ಅರ್ಪಿಸಿ 15ನೇ ಶತಮಾನದ ವಚನ ಸಾಹಿತ್ಯದ ದ್ವಿತೀಯ ಘಟ್ಟವನ್ನು ಮುನ್ನಡೆಸಿದ ಮಹಾನುಭಾವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಪ್ರಣಾಮಗಳನ್ನು ಅರ್ಪಿಸಿ ಪರಮಗುರು 20ನೇ ಶತಮಾನದ ಯುಗಪುರುಷ ಮಹಾನ್ ಕಾರಣಿಕ ಸಮಾಜ ಪ್ರೇಮಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ಹಾನಗಲ್ಲ ಮಹಾಸ್ವಾಮಿಗಳವರ ಪುಣ್ಯ ಚರಣಗಳನ್ನು ಸ್ಮರಿಸಿ ಸಂಗೀತ ಪಿತಾಮಹ ಉಭಯ ಗಾಯನ ಆಚಾರ್ಯ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಅರ್ಪಿಸಿ ಚರಿತ್ರ ನಾಯಕ ಜೀವನ ಜ್ಯೋತಿ ಸ್ವರೂಪರಾದ ಅಂಧ ಅನಾಥರ ತಂದೆ ದೀನ ದಲಿತರ ಬಂಧು ತ್ರಿವಿಧ ದಾಸೋಹ ಮೂರ್ತಿ ಸರ್ವಧರ್ಮ ಸಮನ್ವತೆಯ ಹರಿಕಾರರು ದಲಿತೋದ್ಧಾರಕರು ನಡೆದಾಡುವ ವಿಶ್ವಕೋಶ ಬಸವಶ್ರೀ ಪದ್ಮಭೂಷಣ ಶ್ರೀ 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 ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪುಣ್ಯ ಚರಣಗಳಿಗೆ ನತನಾಗಿ ಕೀರ್ತನಾರಂಭ ಕಾಲದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿ ಉದಯಿಸಿದ ಮಾನವನ ಬದುಕೇ ವಿಚಿತ್ರ. ಒಬ್ಬೊಬ್ಬರದು ಒಂದೊಂದು ರೀತಿ. ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಸಚ್ಚಂದನ ವನಿತಾದಿ ವಸ್ತುವಿಗಾಗಿ ಅಧಿಕಾರ ಸಂಪತ್ತು ಭೋಗಗಳಿಗಾಗಿ ಯುದ್ಧ ಮಹಾಯುದ್ಧ ಹೋರಾಟ ನಡೆದ ಕಥೆಗಳು ಅನೇಕ. ಮಹಾಭಾರತ ರಾಮಾಯಣ ಅನೇಕ ಕಾವ್ಯಗಳು ಪ್ರಸಿದ್ಧ. ಈ ದೇಶದಲ್ಲಿ ರಾಜ ಮಹಾರಾಜರು ರಾವ್ ಬಹದ್ದೂರ್ ದಿವಾನ್ ಬಹದ್ದೂರು ಕೋಟ್ಯಾಧಿಪತಿಗಳು ಉಂಡುಟ್ಟು ಮೆರೆದರೂ ಉಳಿಯಲಿಲ್ಲ. ಕಾರಣ ಹೆಣ್ಣು ಹೊನ್ನು ಮಣ್ಣನ್ನು ನೆಚ್ಚಿಕೊಂಡವರು ರಾಜ ಮಹಾರಾಜರು ಮಣ್ಣಲ್ಲಿ ಮಣ್ಣಾದರು, ನುಚ್ಚು ನೂರಾದರು. ಜಗದ ಜನಗಳ ಮನವ ಗೆದ್ದವರು ಮಹಾದೇವರಾದರು. ವಿಶ್ವ ಜನತೆಯ ಮನವನ್ನು ಗೆದ್ದ ಆ ಮಹಾದೇವನ ಪಂಕ್ತಿಯಲ್ಲಿ ನಿಂತವರೇ 21ನೇ ಶತಮಾನದ ಸಂಗೀತ ಪ್ರಪಂಚದ ದಿಗ್ಗಜರಾದ ಸಾಧನೆಯ ಉತ್ತುಂಗ ಶಿಖರ ಸೈರಣೆಯ ಸಹ್ಯಾದ್ರಿ ಕನ್ನಡ ಸಾರಸ್ವತ ಲೋಕದ ರಸ ಋಷಿ ವಾಗ್ಗೇಯಕಾರರು ಪದ್ಮಭೂಷಣ ಪುರಸ್ಕೃತ ಗಾನಯೋಗಿ ಶಿವಯೋಗಿ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು. ರಾಗ ಭೋಗ ಲೋಭ ರಹಿತ ವೀರ ವಿರಾಗಿ ಪೂಜ್ಯ ಗುರು ಪುಟ್ಟರಾಜರು ಜೀವಿಗಳ ಜೀವನಕ್ಕೆ ಸಂಜೀವನಿಯಾದ ಮಹಾ ಮಹಿಮರು. ನಾಡಿನ ಪುಣ್ಯವೇ ಹಣ್ಣಾಗಿ ಅವತರಿಸಿದ ತಪೋ ಮಹಿಮ. ಶತಶತಮಾನಗಳು ಅಳಿದರು, ನಾವು ನೀವುಗಳು ಹೋದರೂ ಉಳಿಯುವುದು ಕಲಾ ತಪಸ್ವಿ ಸಂಗೀತ ಜಗದ್ಗುರು ಗುರು ಪುಟ್ಟರಾಜರು. ಕಾಯಕ ದಾಸೋಹ ಜಾತ್ಯಾತೀತ ಸ್ತ್ರೀ ಪುರುಷರ ಸಮಾನತೆ ಶರಣ ತತ್ವಗಳನ್ನು ಅಳವಡಿಸಿಕೊಂಡು ನೊಂದ ಜೀವರಿಗೆ ತಂಪ ನೀಯುವುದೇ ಪರಮ ಪೂಜೆ ಎಂದು ಬಾಳಿದ ಅಖಂಡ ಬ್ರಹ್ಮಚಾರಿ ವಿಶ್ವ ಸಂತ ತ್ರಿಕಾಲಜ್ಞಾನಿ ಪವಾಡ ಪುರುಷ ಶಿವಪೂಜಾ ದುರಂಧರ ಶಿವಯೋಗಿ ಸಾರ್ವಭೌಮ ಪುಟ್ಟರಾಜರು. ವೀರಶೈವದ ಸಮನ್ವಯತೆ ಇವು ಎಲ್ಲವನ್ನು ಮೈಗೂಡಿಸಿಕೊಂಡು ಸಮಗ್ರ ಭಾರತವನ್ನು ಸಂಚರಿಸಿದ ಭಗವಂತ ಗಾನಯೋಗಿ ಗುರು ಪುಟ್ಟರಾಜರು. ಇಂಥವರ ದಿವ್ಯ ಭವ್ಯ ಚರಿತ್ರೆಯನ್ನು ಕೇಳಿ ಪಾವನರಾಗೋಣ. ಬನ್ನಿ ಸರ್ವ ಗುರುಬಂಧುಗಳೇ, ಸಮಸ್ತ ಭಕ್ತ ವೃಂದವೇ, ಸರ್ವ ಕಲಾಪ್ರೇಮಿ ಅಭಿಮಾನಿಗಳೇ, ಬನ್ನಿ ಕೇಳೋಣ, ಧನ್ಯರಾಗೋಣ. ಕನ್ನಡ ನಾಡಿನ ಪುಣ್ಯ ಭೂಮಿಯು ಹೊಸಪೇಟೆಯ ಗ್ರಾಮ. ವೀರಮಹೇಶ್ವರ ರೇವಯ್ಯ ಸಿದ್ದಮ್ಮ ಮಾಡುತ್ತಿದ್ದರು ಅಲ್ಲಿ. ಭಾರತ ಪುಣ್ಯವೇ ಹಣ್ಣಾಗಿ ಬಂತು ವಿಶ್ವಜ್ಯೋತಿಯು ಧರೆಗೆ. ಜಗದೋದ್ಧಾರಕ ಸಂಗೀತ ಜಗದ್ಗುರು ಕನಕ ಪುರಂದರ ಪುಟ್ಟರಾಜರು. ಜಗದೋದ್ಧಾರಕ ಸಂಗೀತ ಜಗದ್ಗುರು ಕನಕ ಪುರಂದರ ಪುಟ್ಟರಾಜರು. ಭಾರತ ಭೂಮಿಯ ಮುಕುಟಪ್ರಾಯವಾದ ಕರ್ನಾಟಕ ಭವ್ಯ ದಿವ್ಯ ಇತಿಹಾಸ ಹೊಂದಿದ ನಾಡು, ಶ್ರೀಗಂಧದ ನಾಡು, ಚಿನ್ನದ ನಾಡು, ಕವಿ ಕಲಾವಿದರ ಶ್ರೀಗಂಧದ ನಾಡು, ಲಲಿತ ಕಲೆಗಳ ಬೀಡು. ಈ ನಾಡಿಗೆ ಸೇರಿದ ಜಿಲ್ಲೆ ಹಾವೇರಿ. ಶರಣ ಸಂತ ಮಹಾಂತ ಶಿವಯೋಗಿ ಅವಧೂತ ಫಕೀರರು, ವೀರ ಧೀರ ಶೂರರು, ದೇಶಭಕ್ತರು,
ಸಂಗೀತ ದಿಗ್ಗಜರಿಗೆ ಜನ್ಮ ನೀಡಿದ ಅಪರೂಪದ ಜಿಲ್ಲೆ ಹಾವೇರಿ. ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಸನಿಹ ಚಿಕ್ಕದೊಂದು ಬಾದನಗಟ್ಟಿ ಅಥವಾ ಹೊಸಪೇಟೆ ಎಂಬ ಗ್ರಾಮ. ಇಲ್ಲಿ ವೀರಮಹೇಶ್ವರ ವಂಶದ ವೆಂಕಟಾಪುರ ಮಠದ ರೇವಯ್ಯ ಸಿದ್ದಮ್ಮ ಪುಣ್ಯ ದಂಪತಿಗಳು ಕ್ರಿಯಾಶೀಲರು, ಪರೋಪಕಾರಿಗಳು, ಶರಣ ಜೀವಿಗಳು, ಅನ್ಯೋನ್ಯವಾದ ಸಂಸಾರ. ಕಬ್ಬಿನ ಗಳದ ಮೇಲೆ ಜೇನಿಟ್ಟಂತೆ, ಹಾಲು ಸಕ್ಕರೆಯ ಧರಿಸಿದಂತೆ. ಎಂಥ ಮಧುರವಾದ ಸಂತಸದ ಬಾಳು. ಮಹಾಕವಿ ಬೇಂದ್ರೆ ಹೇಳ್ತಾರೆ, ನನ್ನ ಬೆಲ್ಲದಚ್ಚಿನ ಬೊಂಬೆಯೇ ನೀ ನಕ್ಕರೊಂದು ರುಚಿ, ನೀ ಅತ್ತರೊಂದು ರುಚಿ, ನೀ ನಕ್ಕರೆ ಬೆಳದಿಂಗಳ ಬೆಳೆ, ನೀನತ್ತರೆ ಮುತ್ತಿನ ಮಳೆ. ಆಹಾ, ಎಂಥ ಸುಂದರ ಈ ಬಾಳು. ಜಾನಪದ ಕವಿ ಅದಕ್ಕೆ ಹಾಡಿರಬೇಕು. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದ ಬಳಿ ಚಂದ, ಬಂಗಾರದ ಬಳಿ ಚಂದ, ಕೊರಳಾಗ ಕರಿಮಾಣಿ ಸರ ಬಲು ಚಂದ, ಕರಿಮಾಣಿ ಸರ ಬಲು ಚಂದ. ಇಂಥ ಸಂಸಾರದಲ್ಲಿ ಅಡಿಗಿಟ್ಟು ಮುನ್ನಡೆಯುವಾಗ ಶಿವನ ಕೃಪೆಯಿಂದ ಗರ್ಭ ಧರಿಸಿದಳು ಸಿದ್ದಮ್ಮ. ಬಂಧು ಬಾಂಧವರಿಗೆ ಸಡಗರ ಸಂಭ್ರಮ. ದಿನೇ ದಿನೇ ಗರ್ಭ ಬೆಳೆಯುತ್ತಲಿತ್ತು. ಹರಿಹರ ಮಹಾಕವಿ ಹೇಳಿದ, ಸುರ ನದಿಯೊಳ ಅನರ್ಘ್ಯರತ್ನ ಉದಯಿಸುವಂದೆ ತನ್ನರಿಸಿ ಗಂಗಾ ದೇವರಿಗೆ ಗರ್ಭ ಉದಯಿಸಿ, ಬಹಿರಂಗ ಭಾವರಸ ಮಿಕ್ಕ ಸೌಕುಮಾರ ಬೇರಿ, ಮೆಲ್ಲಡಿಗಳು ಮೆಲ್ಲನೆ ರಾಗಿಸೆ, ಕೀಳುಪಡ ತ್ರಿವಳಿಗಳು ಬೀಳುಕೊಡಿ ತಿಳಿಗರ್ಭಂ, ತೆಳುವ ಶಿರನೊತ್ತರಿಸಿ ಪುಣ್ಣುವುದರ ನಾಭಿಯಂ, ಪೊರಗಿಕ್ಕೆ ತುನುಚ್ಛಯ ಬೆಳೆಬೇರೆ ಭಾಷೆಯಂ, ಬಣ್ಣಬಿಡೆ ಕಕ್ಷಪುಡಂ ಗರ್ಭಗರ ನುಗುಳ ವಕ್ಷಶ್ರೀ ನೆಲಮಲಗೆ ತಿಲಕವಿಕ್ಕೆ, ಮುಖಂ ಲಾವಣದ ಚುಬ್ಬುವಯ್ಯೇ, ನುಡಿಗಳು ದಟ್ಟಡಿಯಿಡೆ, ಅನರ್ಗಣು ನೈವೇರೆ ನೋಟಂ ಬಳಲೆ ಕಚಬರೆ ಕುಡಿಯಿಡೆ, ಸರ್ವಾಂಗಂ ಸಡಿಲೆ ನವಮಾಸಂಗಳಂ ತುಂಬಿ. ತವರು ಮನೆ ದೇವಗಿರಿಯಿಂದ ಶ್ರೀಮಂತ ಕಾರಣ. 8ನೇ ತಿಂಗಳಿಗೆ ಗರ್ಭಕ್ಕ ಲಿಂಗಧಾರಣೆ. ಹಸಿರು ಶೀರೆ, ಝರತಾರಿ ಕುಪ್ಪಸ, ಮುಡಿದ ಮಲ್ಲಿಗೆ, ಕಣ್ಣಿಗೆ ಕಾಡಿಯನ ವರಿಸಿ, ಬಲು ಚೆನ್ನಿಗಳು ಸಿದ್ದಮ್ಮ, ನೋಡಲು ಕಣ್ಣುಗಳು ಸಾಲವು. ಷಡಕ್ಷರ ಕವಿ ಹೇಳಿದ, ಹೊಸ ಸುಶಿಲೊಳು ಮನೋರಮಣ ನಿಟ್ಟ ನಗಕ್ಷತಮಂ, ಕುಶಾಗ್ರದೊಳು ಮಿಸುಪ ಶರಂಗನೋ ಸರಿಸಿ, ನೇಹದೊಳೀಕ್ಷಿಪ ಮುಗ್ಧೆ, ಮಿಂಚಿ ಮಿಂಚು ಸಬಸದಂ ಮುಗಿಲ್ಲು ಪದದ ನೋಡುಪದೆಂದು, ತವ ಮುಸಿಂಕೆ ಮೇಲುದಂ ಮತ್ತೆ ಸಗಿದ ಲಜ್ಜೆಯಿಂದರಗದಳು ಕರದಂ ತುರುಪುತ್ಯ ಹಾರಮಂ. ಹೆಣ್ಣಿಗೆ ಸಂಪತ್ತೇ ಲಜ್ಜೆ. ಆಹಾ, ಬಲು ಚೆನ್ನಿಗಳು ಸಿದ್ದಮ್ಮ ತಾಯಿ. ಪ್ರಥಮ ಚೊಚ್ಚಲು ಬಸಿರು. ತವರು ಮನೆ ದೇವಗಿರಿಗೆ ಹೆರಿಗೆಗಾಗಿ ಬಂದಳು. ನವಮಾಸಗಳು ತುಂಬಿ 10ನೇ ತಿಂಗಳಿಗೆ ಪಾದಾರ್ಪಣೆ. ಶುಭಯೋಗ ಶುಭ ಮುಹೂರ್ತದಲ್ಲಿ 1914 ಮಾರ್ಚ್ 3ರಂದು ಸುಪ್ರಭಾತ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು ದೇವಗಿರಿಯಲ್ಲಿ. ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರೆಗೆ ನಿಡುಗುಂದಿ ಕೊಪ್ಪದಲ್ಲಿ ಹಾನಗಲ್ಲ ಕುಮಾರ ಶಿವಯೋಗಿಗಳು ಸಂಚಾರಿ ಸಂಗೀತ ಪಾಠಶಾಲೆಯನ್ನು ಸ್ಥಾಪಿಸಿ ಹರಸಿದ ಇಸ್ವಿ 1914. ಪುಟ್ಟರಾಜರ ಜನನ ಯೋಗಾಯೋಗ. ಪಂಚಾಕ್ಷರಿ ಗವಾಯಿಗಳವರ ಮಹಾಮಣಿಹದ ರಥಯಾತ್ರೆಯ ಮಿಣಿ ಹಿಡಿಯುವ ಕಾರಣಕ ಶಿಶುವೊಂದು ಉದಯವಾಯಿತು ದೇವಗಿರಿಯಲ್ಲಿ. ಋಷಿಮುನಿಗಳ ಬಲಭುಜಗಳು ಬಲಗಣ್ಣಗಳು ಹಾರಿದವು. ಕೋಗಿಲೆ ಪಂಚಮ ಸ್ವರದಂ ಓಂಕಾರ ನಾದ. ಗಿಳಿಯು ಸ್ವಸ್ತಿ ಪಾಠವನ್ನು ಪಠಿಸಿತು. ದೀಪಗಳು ಪ್ರಜ್ವಲಿಸಿದವು. ಈ ಮಹಾತ್ಮನ ಉದಯವಾದಾಗ ನಿಸರ್ಗವೇ ಸಂತಸಗೊಂಡಿತು. ಸಿದ್ದಮ್ಮ ಅಪ್ಪಿದಳು ಕಂದನನ್ನ. ಮುಂದೆ 13ನೇ ದಿನಕ್ಕೆ ನಾಮಕರಣ ಶಾಸ್ತ್ರ. ಥಳಿರು ತೋರಣ ರಂಗೋಲಿ, ಸಂಭ್ರಮವೇ ಸಂಭ್ರಮ. ತೊಟ್ಟಲು ಶೃಂಗಾರ. ಗರತಿಯರ ತರುಣಿಯರ ಗುರುಜಂಗಮರ ತಂಡ ತಂಡವಾಗಿ ಹರಿದು ಬಂದರು ಅವರ ಮನೆಗೆ. ಮುಗುದೆಯರು ಮುದ್ದು ಮಗುವಿಗೆ ಮುಂದೆಲೆಯ ಮುಂಗುರುಳತ್ತಿ ಮನವಾರೆ ನಲಿದು ಪಾಡಿದರು ಆನಂದ ಭರಿತವಾದ ಜೋಗಳವನ್ನು. ಪುಟ್ಟರಾಜ ಜೋ ಕಂದ ಜೋ ಜೋ, ಪುಟ್ಟರಾಜ ಜೋ ಲಾಲಿ ಜೋ ಜೋ, ಮುಗ್ಧತೆಯೇ ನೈವೇತ್ತ ಮಾನವೀಯತೆಯ ಕಂದ ಜೋ ಜೋ, ಮುಗ್ಧತೆಯೇ ನೈವೇತ್ತ ಮಾನವೀಯತೆಯ ಕಂದ ಜೋ ಜೋ, ನಾದ ಲೋಕದ ವೇದ
ಜೋ ನಾದಲೋಕದ ವೇದ ಧರೆಗೆ ಕರೆ ತಂದ ಮಂದ ಜೋ ಜೋ ಪುಟ್ಟ ರಾಜ ಜೋ ಕಂದ ಜೋ ಜೋ ಪುಟ್ಟ ರಾಜ ಜೋ ಲಾಲಿ ಜೋ ಜೋ ಮಧು ಮಧುರ ಇಂಚರವ ಮನದಿ ಮೀಟಿದ ಮೋದ ಜೋ ಜೋ ಕಂದ ಜೋ ಜೋ ಮಧು ಮಧುರ ಇಂಚರವ ಮನದಿ ಮೀಟಿದ ಮೋದ ಜೋ ಜೋ ಕಂದ ಜೋ ಜೋ ಅಕ್ಷರ ಅಕ್ಷರದಲ್ಲಿ ಜ್ಞಾನ ವರ್ಷವ ಕರೆದ ಅಕ್ಷರ ಅಕ್ಷರದಲ್ಲಿ ಜ್ಞಾನ ವರ್ಷವ ಕರೆದ ಗುರು ಸೂರ್ಯ ಸಂಪದ ಜೋ 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 ಗುರು ಸೂರ್ಯ ಸಂಪದ ಜೋ ಜೋ ಪುಟ್ಟ ರಾಜ ಜೋ ಕಂದ ಜೋ ಜೋ ಪುಟ್ಟ ರಾಜ ಜೋ ಲಾಲಿ ಜೋ ಜೋ ಅಕ್ಕರೆಯ ಹಾಲ್ಜೇನ ಸಕ್ಕರೆಯ ಉಣಸಿದ ಜೋ ಜೋ ಕಂದ ಜೋ ಜೋ ಮಾತೃವಾತ್ಸಲ್ಯದ ಆನಂದ ಮಕರಂದ ಜೋ ಜೋ ಕಂದ ಜೋ ಜೋ ನಾದ ಮೋದದ ನಿಧಿಯ ದಿಗ ದಿಗಂತಕ್ಕೆ ಎರೆದ ನಾದ ಮೋದದ ನಿಧಿಯ ದಿಗ ದಿಗಂತಕ್ಕೆ ಎರೆದ ಈ ವಸುದೆಯ ಅರವಿಂದ ಜೋ 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 ಈ ವಸುದೆಯ ಅರವಿಂದ ಜೋ ಜೋ ಪುಟ್ಟ ರಾಜ ಜೋ ಕಂದ ಜೋ ಜೋ ಪುಟ್ಟ ರಾಜ ಜೋ ಲಾಲಿ ಜೋ ಜೋ ಮುಗ್ಧತೆಯೇ ನೈವೇತ್ತ ಮಾನವೀಯತೆಯ ಕಂದ ಜೋ ಜೋ ನಾದಲೋಕದ ವೇದ ಧರೆಗೆ ಕರೆ ತಂದ ಮಂದ ಜೋ ಜೋ ಪುಟ್ಟ ರಾಜ ಜೋ ಕಂದ ಜೋ ಜೋ ಪುಟ್ಟ ರಾಜ ಜೋ ಲಾಲಿ ಜೋ ಜೋ ಪುಟ್ಟ ರಾಜ ಜೋ ಕಂದ ಜೋ ಜೋ ಜೋಗಳವನ ಪಾಡಿ ಆ ಮುದ್ದು ಮಗುವಿಗೆ ನಾಮಕರಣ ಶಾಸ್ತ್ರ. ಪುಟ್ಟಯ್ಯ ಪುಟ್ಟಯ್ಯ ಇಂಥ ಪುಟ್ಟ ಎಂದೆಂದು ಪುಟ್ಟನು ಅಂಥ ದಿವ್ಯ ನಾಮವಿ ಪುಟ್ಟಯ್ಯ ಎಂದು ಹೆಸರಿಟ್ಟರು. ಇವತ್ತು ಏನೇನೋ ಹೆಸರಿಡ್ತೀವಿ. ಜಿಂಟು ಅಂತ ಇಡ್ತೀವಿ, ಪಿಂಟು ಅಂತ ಇಡ್ತೀವಿ, ನೇತ್ರ ಅಂತ ಇಡ್ತೀವಿ, ಕಾಷ್ಟ ಅಂತ ಇಡ್ತೀವಿ, ಏನೇನೋ ನಾಮಗಳು. ಹಳ್ಳಿ ಮನುಷ್ಯ ಬೆಂಗಳೂರಿಗೆ ಬಂದ ಮಗಳನ್ನ ಮಾತಾಡಿಸ್ಬೇಕು ಅಂತ. ಬಾಗಲಲ್ಲೇ ಮೊಮ್ಮಗಳು ಸ್ವಾಗತ ಮಾಡಿದ್ಲು. ಬಾ ತಾತ ಅಂದ್ಲು. ಪುಟ ಎಟ್ಟು ಎತ್ತರ. ಬಹಳ ಸಂತೋಷ ಆಯ್ತು. ಏನು ಕಂದ ನಿನ್ನ ಹೆಸರು ಅಂತ ಅಜ್ಜ ಕೇಳಿದ. ಮೊಮ್ಮಗಳು ಹೇಳಿದ್ಲು, ತಾತ ನನ್ನ ಹೆಸರು ನಂದ. ನಂದಲ್ಲ ನಿಂದೆ ಅಂತ ಅವ ಅಂದ. ನಂದ ಅಂತ ಹೇಳ್ತಾಳೆ. ಇವನಿಗೆ ತಿಳಿತಾ ಇಲ್ಲ. ತಾತ ನಂದ. ಹೋಗ್ಲಿ ಬಿಡು, ಹೇಳಕ್ ಬರೋಂಗಿಲ್ಲ ಅಂತ ಒಳಗೆ ಬಂದ. ಮುಖಮಾರ್ಜನ ಮಾಡಿಕೊಂಡು ಕೂತುಕೊಂಡ. ಡೈನಿಂಗ್ ಟೇಬಲ್ಗೆ ಉಪ್ಪಿಟ್ಟನ್ನು ತಂದಿಟ್ಟ ಮೊಮ್ಮಗ. ಪುಟ ನಿಮ್ಮ ಅಕ್ಕಗೆ ಹೆಸರು ಹೇಳಕ್ ಬರೋದಿಲ್ಲ, ನೀನಾದ್ರೂ ಹೆಸರು ಹೇಳು, ನಿನ್ನ ಹೆಸರು ಏನು ಅಂತ ಕೇಳಿದ ಅಜ್ಜ. ಆವಾಗ ಮೊಮ್ಮಗ ಹೇಳಿದ, ತಾತ ನೀ ತಿನ್ನು, ನೀ ತಿನ್ನು. ನಾ ತಿಂತೀನೋ ತಮ್ಮ, ನಿನ್ನ ಹೆಸರು ಹೇಳು ಅಂತ ಅವ ಹೇಳಿದ. ಅವನ ಹೆಸರೇ ನಿತ್ಯನ್ನ ಇವತ್ತಿನ ಜನಗಳಿಗೆ ಹೆಸರಿಟ್ಟರೂ ಕೂಡ ಗೊತ್ತಾಗದಂಥ ಅಯೋಮಯವಾಗಿದೆ. ಪುಟ್ಟ ಕಂದ ವಿಶಾಲವಾದ ಪಣೆ, ಜೇನು ಸುರಿಯುವ ಆಧಾರಗಳು, ಹೊಳೆವ ಕಂಗಳು, ಕೆಲಕೆಲನೆ ನಗು ಎಂಥವರನ್ನು ಆಕರ್ಷಿಸುವ ಪುಟ್ಟಯ್ಯ. ಬಿದಿಗೆಯ ಚಂದ್ರಮಣಂತೆ ಬೆಳೆಯಲಾರಂಭಿಸಿದ ಆ ಸಂತಸದಲ್ಲಿ ತಾಯಿ ಸಿದ್ದಮ್ಮ, ತಂದೆ ರೇವಯ್ಯ ಸಂತಸದ ಹಾಲಗಡಲಲ್ಲಿ ಮುಳುಗಿದರು. ತಾಯಿ ಹರಕೆ ಮಾಡ್ತಾಳೆ, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು,
ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜಗಕ್ಕೆ ಜ್ಯೋತಿಯಾಗು, ಜಗಕ್ಕೆ ಜ್ಯೋತಿಯಾಗು. ತಾಯಿ ಹರಿಗೆಯಿಂದ ಜಗತ್ತಿಗೆ ಜ್ಯೋತಿಯಾದವರು ಗಾನಯೋಗಿ ಸೋಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು. ಮುಂದೆ 6 ತಿಂಗಳು ಕಳೆದಾಗ ಬಂತೊಂದು ಕೂಸಿಗೆ ವಿಪತ್ತು, ಕಣ್ಣು ಬೇನೆ. ಎಲ್ಲಿ ತೋರಿಸಿದರೂ ಗುಣವಾಗಲಿಲ್ಲ. ಚಿಂತಿಸಿದಳು, ಹೊಲುಬಿ ಹಂಬಲಿಸಿತು ತಾಯಿ ಸಿದ್ದಮ್ಮನ ಹೃದಯ. ಏನು ಮಾಡಲಿ ಎಂದು ಎಳೆಯ ಕಂದ ಪುಟ್ಟಯ್ಯನಿಗೆ ಕಣ್ಣು ಬೇನೆ, ಗುಣವಾಗಲಿಲ್ಲ. ಇದಕ್ಕೆ ಪರಿಹಾರವೇನು? ಅವರಿವರನ್ನು ಕೇಳಿದಳು. ತಾಯಿ ಕರುಳು ಚುರ್ರೆಂದಿತು, ಹೃದಯ ಮಮ್ಮಲ ಮುರುಗಿತು. ನಾಟಿ ವೈದ್ಯರ ಸೂಚನೆ, ಅಮ್ಮ ತ್ವನಿಸಿ ಹುಳುವನ್ನು ಕಣ್ಣಿಗೆ ಮುಟ್ಟಿಸು ಅಂದರು. ಕೈಯಲ್ಲಿ ಹಿಡಿದು ಪರಿಹರಿಸಲು ಸಿದ್ದಮ್ಮನ ಕೈ ಜಾರಿ ಕಣ್ಣಲ್ಲಿ ಬಿದ್ದವು ಹುಳುಗಳು. ಪರಿಹರಿಯುವ ಬದಲು ಕಪ್ಪು ಕಣ್ಣು ಗುಡ್ಡೆಯನ್ನೇ ಹರಿದವು. ಕಣ್ಣು ಗುಡ್ಡೆ ಬೆಳ್ಳಗಾಗಿದ್ದವು, ಕೂಸು ಕುರುಡಾಗಿತ್ತು, ದೃಷ್ಟಿ ಬರಡಾಗಿತ್ತು. ನೋವಿನಿಂದ ಕೂಸು ಚೀರುತ್ತಿತ್ತು, ಅಮ್ಮ ಅಮ್ಮ ಎಂದು. ತಾಯಿ ಹೃದಯ ಮರುಗುತ್ತಿತ್ತು. ಅಯ್ಯೋ ಅಯ್ಯೋ ನನ್ನ ಕಂದ ಪುಟ್ಟ, ನನ್ನ ಅಜ್ಞಾನದಿಂದ ನನ್ನ ಮಗ ಕುರುಡನಾದನಲ್ಲ. ಅಯ್ಯೋ ವಿಧಿಯೇ, ಏನು ಮಾಡಿಬಿಟ್ಟೆಯಲ್ಲೋ. 1 ವರ್ಷ ದಾಟಿದ ನಂತರ ಮತ್ತೆ ಮೈಲಿ ಬೇನೆಗೆ ತುತ್ತಾದ ಪುಟ್ಟಯ್ಯ. ಅದರಿಂದಲೂ ಕಂಗೆಟ್ಟಳು ತಾಯಿ. ಗುಣವಾದರೂ ಅದರ ಗುರುತು ಉಳಿಯಿತು ಮಗನಿಗೆ. ಮುಂದೆ 2 ವರ್ಷದ ಮಗು ಆಟವಾಡಿಕೊಂಡಿರುವಾಗಲೇ ತಂದೆ ರೇವಯ್ಯ ಇಹಲೋಕವನ್ನು ತೀರಿ ವಿಧಿವಶರಾದರು. ಕಷ್ಟಗಳ ಮೇಲೆ ಕಷ್ಟೇ ವಿಧಿಯ ನಿಯಮ. ಬಲೆ ಭಾಪ ವಿಧಿಯೇ ನಿನಗೆ ಸಮನಾರು. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಟಲ್ಲದೆ ಬೆನ್ನು ಬಿಡದು. ಆದರೂ ಅಂಜಲಿಲ್ಲ, ಅಳುಕಲಿಲ್ಲ. ಧೈರ್ಯ ಸ್ಥೈರ್ಯದಿಂದ ಮುನ್ನಡೆದಳು ನಿನ್ನಿಚ್ಛೆಯೆಂದಳು ಸಿದ್ದಮ್ಮ. ದೇವನ ಸೃಷ್ಟಿಯ ನೇಮ, ತೇನ ವಿನ ತೃಣಮಪ್ಪಿ ನ ಚಲತಿ. ಮಹಾಕವಿ ಹೇಳಿದ, ತೇನ ವಿನಾ ತೃಣಮಪಿ ನ ಚಲತಿ. ತೇನ ವಿನಾ ತೇನ ವಿನಾ ತೇನ ವಿನಾ ತೇನ ವಿನಾ ತೇನ ವಿನಾ ತೃಣಮಪಿ ನ ಚಲತಿ. ತೇನ ವಿನಾ ಮಮತೆಯ ಬಿಡು ಹೇ ಮೂಢಮನ, ಮಮತೆಯ ಬಿಡು ಹೇ ಮೂಢಮನ, ಮಮತೆಯ ಬಿಡು ಹೇ ಮೂಢಮನ. ತೇನ ವಿನಾ ತೇನ ವಿನಾ ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ತಾರಾ ನಿವಾಹಕ್ಕೆ ಇರದ ಭಯ. ತೇನ ವಿನಾ ತೇನ ವಿನಾ ತೇನ ವಿನಾ. ಇದನ್ನು ಕಂಡು ಕೇಳಿ ಅಣ್ಣ ಚಂದ್ರಶೇಖರಯ್ಯನವರು ಹೃದಯ ಹಿಂಡಿದಂತಾಯಿತು. ಸಹೋದರಿಗೆ ಸಮಾಧಾನವನ್ನು ಮಾಡಿದರು. ಸಿದ್ದಮ್ಮನನ್ನು ಅಳಿಯ ಪುಟ್ಟಯ್ಯನನ್ನು ದೇವಗಿರಿಗೆ ಕರೆದುಕೊಂಡು ಬಂದರು. ಅಲ್ಲಿಯೇ ನೆಲೆ ನಿಂತರು 9 ವರುಷಗಳ ಕಾಲ. ಚಂದ್ರಶೇಖರಯ್ಯನವರು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಪರಮ ಶಿಷ್ಯರು. ಸಂಗೀತ ಸಾಹಿತ್ಯ ಜ್ಞಾನವುಳ್ಳವರು, ಅನುಭವಿಗಳು. ಶುಭ ಮುಹೂರ್ತವನ್ನು ನೋಡಿ ಪುಟ್ಟಯ್ಯನಿಗೆ ಸಂಗೀತ ಪಾಠ ಪ್ರಾರಂಭ ಮಾಡಿದರು. ಸರಳಿ, ಜಂಟಿ, ಅಲಂಕಾರ, ಚೀಜುಗಳು, ಲಕ್ಷಣಗೀತ, ಸ್ವರಗೀತಗಳನ್ನ 3 ವರ್ಷ ಅಭ್ಯಾಸ ಮಾಡಿದ ವಿದ್ಯೆಯನ್ನ 3 ತಿಂಗಳಲ್ಲಿ ಕಲಿತ ಪುಟ್ಟಯ್ಯ. ಚಂದ್ರಶೇಖರಯ್ಯನವರ ವಿದ್ಯಾ ಖಜಾನೆ ಖಾಲಿಯಾಗಿತ್ತು. ಕಲಿಯಬೇಕೆನ್ನುವ ತಹತೈಕೆ ಹೆಚ್ಚಿತ್ತು. ಆಗ ಹೊಳೆಯಿತು ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಕ್ಯಾಂಪು ನವಿಲುಗುಂದ ಗವಿಮಠದಲ್ಲಿತ್ತು. 1922ರಂದು ಅಲ್ಲಿಗೆ ಬಂದರು ಚಂದ್ರಶೇಖರಯ್ಯನವರು.
ಗುರುಪಾದಕ್ಕೆ ಬಾಗಿದ. ಬುದ್ಧಿ, ನನ್ನ ಅಳಿಯ ಪುಟ್ಟಯ್ಯ. ತಂದೆ ಕಣ್ಣಿಲ್ಲ, ತಂದೆಯೂ ಇಲ್ಲ, ಬಡತನ. ಈತನ ಬದುಕು ಬರಡಾಗಬಾರದು ನನ್ನಪ್ಪ. ನನಗೂ ವಯಸ್ಸಾಯಿತು. ತಾವೇ ಇವನಿಗೆ ತಂದೆ, ತಾಯಿ, ಬಂಧು ಬಳಗ ಸಗಲ ಸರ್ವಸ್ವ ವಿದ್ಯಾದಾನ ಮಾಡಿರಿ ನನ್ನಪ್ಪ ಎಂದು ಬೇಡಿದರು. ಪುಟ್ಟಯ್ಯ ನನ್ನ ಪಾದಕ್ಕೆ ಹಾಕಿದರು. ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳವರು ಅಪ್ಪಣೆ ಮಾಡಿದರು. ಚಿಂತೆ ಮಾಡಬೇಡ ಚಂದ್ರಶೇಖರಯ್ಯ, ಬಿಟ್ಟು ಹೋಗು. ಕುಮಾರೇಶನ ಕರುಣೆ ಸದಾ ಇರುವುದು ಇವನಿಗೆ. ನಾಡಿಗೆ ಒಡೆಯನಾಗುವ ಯೋಗ ಇರುವಾಗ ಯಾಕೆ ಚಿಂತೆ ಮಾಡ್ತೀವಿ, ಬಿಟ್ಟು ಹೋಗು ಎಂದು ಹರಸಿದರು. ಶಿಷ್ಯನನ್ನು ಸ್ವೀಕರಿಸಿದರು. ಇತ್ತ ಪಂಚಾಕ್ಷರ ಗವಾಯಿಗಳವರು ಸಂಗೀತ ಪಾಠ ಪ್ರಾರಂಭ ಮಾಡಿದರು. ಸಾಗರವನ್ನೇ ಆಪೋಷಣ ಗೈದ ಅಗಸ್ತ್ಯನಂತೆ ಸಂಗೀತಾಬ್ದಿಯನ್ನು ಈಂಟ ಬಂದ ಬಂಟನೇನೋ ಅನ್ನುವಂತೆ ಹೇಳಿಸಿಕೊಂಡ ಪಾಠ ಆ ದಿನದಂದೇ ಒಪ್ಪಿಸಿ ಮುಂದೆ ಹೇಳಿ ಗುರುದೇವ ಎನ್ನು. ದಿನಕ್ಕೆ 2-3 ಸಾರಿ ಪಾಠ. ದಕ್ಷಿಣಾದಿ ಉತ್ತರಾದಿ ಉಭಯ ಗಾಯನದಲ್ಲಿಯೂ ಎತ್ತರ. ಅನೇಕ ವಿದ್ವಾನ್ ಪಂಡಿತರಿಂದ ಸಾಹಿತ್ಯ ಅಧ್ಯಯನ. ಕನ್ನಡ, ಸಂಸ್ಕೃತ, ಹಿಂದಿ 3 ಭಾಷೆಯಲ್ಲಿ ಕರಗತವನ್ನು ಮಾಡಿಕೊಂಡ ಅಪಾರ ಬುದ್ಧಿ ಸಂಪತ್ತು, ಅದಮ್ಯ ಸ್ಮರಣ ಶಕ್ತಿ. ಸಂಗೀತ ಸಾಹಿತ್ಯದಲ್ಲಿ ಪಾರಂಗತರಾದರು. ಹಾರ್ಮೋನಿಯಂ, ವಯೋಲಿನ್, ಸಾರಂಗಿ, ವೀಣಾ, ತಬಲಾ, ಸಿತಾರ್ ಅಖಿಲ ವಾದ್ಯ ಕಂಠೀರವರಾದರು. ಹಾಗೆ ಕೀರ್ತನ, ಪುರಾಣ, ಪ್ರವಚನ ವಿದ್ಯೆಯ ಪರ್ವತವೇ ತಾವಾದರು. ಅಷ್ಟೇ ವಿನಯಶ್ರೀ. ವಿದ್ಯಾ ದದಾತಿ ವಿನಯಂ. ವಿದ್ಯೆ ಸಂಗ್ರಹವಾದ ಸಂಪೂರ್ಣತೆಯಲ್ಲಿ ವಿನಯ ತಾನೇ ತಾನಾಗಿ ಪ್ರದರ್ಶನವಾಗುತ್ತದೆ. ಗರ್ವ ಬರಲ್ಲ, ಇರುವುದೇ ಇಲ್ಲ. ಗರ್ವ ಇರುವಲ್ಲಿ ವಿದ್ಯೆ ಬರುವುದೇ ಇಲ್ಲ. ಇದಕ್ಕೆ ಸಾಕ್ಷಿ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಮರೆ ಸಾಕು. ಕೆರೆ ಹೊತ್ತ ದಂಟು ಬಾಗಿತ್ತು, ಗೊನೆ ಹೊತ್ತ ಬಾಳೆ ಬಾಗಿತ್ತು. ಕೀರ್ತಿ ಸನ್ಮಾನ ವಿದ್ಯೆಯನ್ನ ಗಳಿಸಿಕೊಂಡಿದ್ದರೂ ಕೂಡ ಗಾನಯೋಗಿ ಪುಟ್ಟರಾಜರ ಶಿರಸ್ಸು ಬಾಗಿಯೇ ಇತ್ತು. ಕಂಚಗಲ್ಲ ಬಿದರಿ ಪಟ್ಟಾಧ್ಯಕ್ಷರಿಂದ ಪುಟ್ಟಯ್ಯನಿಗೆ ಶುಭದೀಕ್ಷೆ ಮಾಡಿಸಿದರು. ಶಿವಪೂಜಾ ವಿಧಿವಿಧಾನಗಳನ್ನು ಅರಿತು ಆಚರಿಸಲು ಬೋಧಿಸಿದರು. ಅಖಂಡ ಬ್ರಹ್ಮಚರ್ಯ, ತಪಸ್ಸು, ವಿದ್ವತ್ತು, ಆಚಾರ ವಿಚಾರ, ಪಕ್ಕಾಮಡಿ ನಿತ್ಯ 2 ವೇಳೆ ಶಿವಪೂಜೆಯನ್ನು ಮಾಡುತ್ತಾ ಸಾಧನೆಯಲ್ಲಿ ಮುನ್ನಡೆದರು ಗುರುಪುಟ್ಟರಾಜರು. ಇವರನ್ನೇ ಉತ್ತರಾಧಿಕಾರಿ ಎಂದು ಗುರುಗಳು ಸ್ವೀಕರಿಸಿದರು. ಹಾನಗಲ್ಲ ಕುಮಾರ ಶಿವಯೋಗಿಗಳು ಒಮ್ಮೆ ಶಿವಯೋಗ ಮಂದಿರದ ಮೇಲುಮಠದಿಂದ ಕೆಳಮಠಕ್ಕೆ ಬರುವಾಗ ಪುಟ್ಟಯ್ಯನವರು ಓರ್ವನ ಸಹಾಯದಿಂದ ಉರಿ ವಿಷದಲ್ಲಿ ಶ್ಲೋಕಗಳನ್ನು ಕಂಠಪಾಠ ಮಾಡುತ್ತಾ ಬರುವುದನ್ನು ಕಂಡರು ಪೂಜ್ಯ ಹಾನಗಲ್ಲ ಯತಿಗಳು. ಪುಟ್ಟ ಕಂದ, ಬಿಸಿಲು ಬೇರೆ, ಕಣ್ಣಿಲ್ಲದ ಪುಟ್ಟಯ್ಯ, ಅದರ ಪರಿವೇ ಇಲ್ಲದೆ ಸಾಗಿದ ಈತನನ್ನು ಕಂಡರು ಪೂಜ್ಯರು. ಹಾನಗಲ್ಲಪ್ಪ ಸಮೀಪ ಬಂದರು. ತಗೊಳ್ಳಪ್ಪ ಪುಟ್ಟಯ್ಯ, ತುಂಬಾ ಬಿಸಿಲು, ಈ ಛತ್ರಿ ತಗೊಳ್ಳೋ. ಪುಟ್ಟಯ್ಯನವರು ಧ್ವನಿಯನ್ನು ಕೇಳಿ ಶ್ರೀಗಳ ಚರಣಗಳಿಗೆ ದೀರ್ಘದಂಡ ಪ್ರಣಾಮ ಹಾಕಿದರು. ಯಪ್ಪ ಹಾನಗಲ್ಲಪ್ಪ, ಬ್ಯಾಡ್ರಿ ಅಪ್ಪ, ನನಗ ಛತ್ರಿ ಕೊಟ್ರೆ ತಮಗೆ ಬಿಸಿಲಾಗುತ್ರಿ ಅಪ್ಪ. ಪುಟ್ಟಯ್ಯ, ನಿನ್ನನ್ನು ನೋಡಿದಾಗಲೇ ನಮಗೆ ಬಿಸಿಲು ಮಾಯವಾಯಿತು ನನ್ನಪ್ಪ. ನಿನ್ನ ವಿದ್ಯೆ ಸಾಧನೆಯನ್ನು ನೋಡಿದರೆ ನೀನೊಬ್ಬ ಬಹುದೊಡ್ಡ ವಿದ್ವಾಂಸನಾಗುತ್ತಿ. ಪುಟ್ಟರಾಜನೆಂದು ಅಜರಾಮರ ಹೊಳೆಯುವುದು. ವರದ ಹಸ್ತವಿಟ್ಟು ಹರಸಿದರು. ಅದು ಸತ್ಯವೇ ಆಯಿತು. ಆ ಛತ್ರಿಯ ನೆರಳಲ್ಲಿ ಇಂದಿಗೂ ಲಕ್ಷ ಲಕ್ಷ ಅಂಧರು, ಅನಾಥರ ಬದುಕು ಬಂಗಾರವಾಗಿದೆ ಈ ಪ್ರಪಂಚದಲ್ಲಿ. ಪಂಡಿತ ಪಂಚಾಕ್ಷರ ಗವಾಯಿಗಳವರು 70-80 ವಿದ್ಯಾರ್ಥಿಗಳು. ಸರ್ವ ಜಾತಿಯ ಅಂಧನಾಥರ ಬಡವರಿಗೆ ಉಚಿತ ವಿದ್ಯಾ ವಸತಿ ಪ್ರಸಾದವನ್ನು ನೀಡಿ ಅವರ ಬಾಡಿನ ಆಶಾಕಿರಣವಾಗಿದ್ದರು ಗಾನಯೋಗಿಗಳು. ಸಂಚಾರಿ ಸಂಗೀತ ಪಾಠಶಾಲೆಯ ಖರ್ಚು ವೆಚ್ಚ ಜಾಸ್ತಿ ಆಯಿತು. ಸಂಸ್ಥೆ ಮುನ್ನಡೆಸಲು ಸಾಲ ಮಾಡಿ ನಡೆಸಿದರು. ಅಧಿಕ ಸಾಲ, ಇದರ ಬಾಧೆಯು ನೋವು ತಂದಿತು ಗಾನಯೋಗಿಗೆ. ಮಹಾರಾಜರ ನೆರವಿಗಾಗಿ ಹೋಗಿ ನಿರಾಶರಾಗಿ ಮರಳಿ ನರುಗುಂದಕ್ಕೆ ದಯಮಾಡಿಸಿದರು. ಸಾಲ ಶೂಲವಾಗಿ ಇರಿಯುತ್ತಿತ್ತು ಗುರುಗಳಿಗೆ. ಇದನ್ನು ಅರಿತರು ಗಾನಯೋಗಿ ಪುಟ್ಟರಾಜರು. ಗುರುಗಳಿಗೆ ಬಂದ ನೋವು ಶಿಷ್ಯರಿಗೆ ತಾಗುತ್ತಿ ವಿನಃ ವ್ಯವಸ್ಥಾಪಕರಿಗೆ, ಮ್ಯಾನೇಜರಿಗೆ, ಸೆಕ್ರೆಟರಿಗಳಿಗೆ ಎಂದು ತಾಗುವುದಿಲ್ಲ. ಶಿಷ್ಯರಿಗೆ ಆ ನೋವು. ಸಾಲದ ಬಾಧೆಯಿಂದ ದೂರ ಮಾಡಲು ಯೋಚನೆ, ನಾಟಕವೇ ಮುಖ್ಯ ಎಂದರು. ಶ್ರೀ ಸಿದ್ದರಾಮೇಶ್ವರ ನಾಟಕವನ್ನು ಬರೆದು ತಾಲೀಮು ಮಾಡಿಸಿ ಹಿರಿಯರನ್ನು ಕೂಡಿಸಿ ಪುರುಷರೇ ಸ್ತ್ರೀ ಪಾತ್ರ ಮಾಡುವುದಾಗಿ ತಯಾರು ಮಾಡಿ ಗುರುಗಳಿಂದ ಅಪ್ಪಣೆ ಪಡೆದು ಶುಭ ದಿನದಂದು
1937ರಲ್ಲಿ ಪ್ರಥಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಪ್ರಯೋಗ ಪ್ರದರ್ಶನವನ್ನು ಮಾಡಿದರು ಗಾನಯೋಗಿ. ಅದ್ಭುತವಾಯಿತು ನಾಟಕ. ಮುಂದೆ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಅಸ್ತಿತ್ವಕ್ಕೆ ಬಂತು. ಇದರ ಜನಕರು ಗಾನಯೋಗಿ ಪುಟ್ಟರಾಜರು. ಸಮಗ್ರ ಕರ್ನಾಟಕ ತುಂಬ ಪ್ರಯೋಗವನ್ನು ಮಾಡಿ ಜಯಭೇರಿ ಹೊಡೆಯಿತು ಸಂಸ್ಥೆ. ಸುಮಾರು 20 ನಾಟಕಗಳನ್ನು ಬರೆದು ರಂಗಭೂಮಿಗೆ ತಂದರು ಗುರುಪುಟ್ಟರಾಜರು. ಅಂದಿನ ಕರ್ನಾಟಕ ಶೇಕ್ಸ್ಪಿಯರ್ ಕಂದಗಲ್ಲ ಹನುಮಂತರಾಯರು, ಶ್ರೀಕಂಠ ಶಾಸ್ತ್ರಿಗಳು, ಗರುಡ ಸದಾಶಿವರಾಯರು, ಸ್ಟೇಜ್ ಟೈಗರ್ ಹಂದಿಗನೂರು ಸಿದ್ದರಾಮಪ್ಪನವರು ನಾಟಕಗಳನ್ನು ನೋಡಿ ಮೆಚ್ಚಿ ಪುಟ್ಟರಾಜರನ್ನು ಅಭಿನಂದಿಸಿ ಆಹೇರ ಮಾಡಿ ಹೋದುದು ಇತಿಹಾಸ ಈ ಪ್ರಪಂಚದಲ್ಲಿ. ಕೊಪ್ಪಳ ನಗರದಲ್ಲಿ ನಾಟಕ ಕ್ಯಾಂಪು ಇತ್ತು. ಕಿಕ್ಕಿರಿದ ಪ್ರೇಕ್ಷಕರ ಸಮೂಹ. ಸಂಘದ ಹಿಂದೆ ಪುಟ್ಟರಾಜರು ಇರುತ್ತಿದ್ದರು. ಪಂಚಾಕ್ಷರಿ ಗವಾಯಿಗಳು ದಯಮಾಡಿಸಿದ್ದರು. ನಾಟಕ ಮಧ್ಯದಲ್ಲಿ ಸಂಗೀತ ಕಚೇರಿ ಏರ್ಪಡಿಸಿದರು. ಅರ್ಧ ತಾಸು ಮಾತ್ರ. ಪುಟ್ಟರಾಜರ ಹಾರ್ಮೋನಿಯಂ, ಪಂಚಾಕ್ಷರ ಗವಾಯಿಗಳವರ ತಬಲ. ಪ್ರಾರಂಭವಾಯಿತು ಕಚೇರಿ. ಗಂಗಾ ಯಮುನೆಯರ ಸಂಗಮ, ಸೂರ್ಯ ಚಂದ್ರರ ಸಮಾಗಮ. 2 ತಾಸು ನಡೆದರೂ ನಾಟಕದ ಪರಿವೇ ಇಲ್ಲ. ಗಂಧರ್ವ ಲೋಕವೇ ಧರೆಗಿಳಿದಂತಾಯಿತು. ಈ ಅಪೂರ್ವ ಕಲಾವಿದರ ಕಲೆಯನ್ನು ಕಂಡು ಜನತೆ ತಲೆದೂಗಿದರು. ಪುಟ್ಟರಾಜರನ್ನು ಅಭಿನಂದಿಸಿದರು. ಇದೆಲ್ಲವೂ ಪರಮಗುರು ಪಂಚಾಕ್ಷರ ಗುರುವಿನ ಕೃಪೆ. ಅವರು ಕಲಿಸಿದ್ದು ಅವರಿಗೇ ಸಲ್ಲಬೇಕು, ನನ್ನದೇನೈತೆಂದರು ಗುರುಪುಟ್ಟರಾಜ. ಮುಂದೆ ಗಾನಯೋಗಿ ಗುರುದೇವ ಪಂಚಾಕ್ಷರ ಗವಾಯಿಗಳ ಆರೋಗ್ಯ ಅಸ್ತವ್ಯಸ್ತವಾಯಿತು. ಪುಟ್ಟಯ್ಯರವರನ್ನು ಕರೆಸಿ, ಪುಟ್ಟಯ್ಯ ಬುದ್ಧಿ ಅಪ್ಪ ನೋಡು, ಕುಮಾರೇಶನ ಆಜ್ಞೆಯಂತೆ ನಡೆದು ಬಂದ ಈ ಸಂಸ್ಥೆ ಸರ್ವ ಜಾತಿ ಅಂಧನಾಥರಿಗೆ ಉಚಿತ ಅನ್ನವನ್ನಿತ್ತು. ಇದನ್ನು ಮುನ್ನಡೆಸುವ ಭಾರ ನಿನ್ನದು ಪುಟ್ಟಯ್ಯ. ಬುದ್ಧಿ, ನಾನು ಸಣ್ಣವ, ನಾನು ಪುಟ್ಟ, ಕಣ್ಣಿಲ್ಲದವನು ತಂದೆ, ನನಗೂ ಕಣ್ಣಿಲ್ಲಲ್ಲೋ. ಚಿಂತಿಸಬೇಡ, ಕಷ್ಟ ನಷ್ಟ ಎಲ್ಲವೂ ನನಗೆ ಕೊನೆ. ನಿನಗೆ ಸುಖದ ಬುತ್ತಿ ಪುಟ್ಟಯ್ಯ, ಸುಖದ ಬುತ್ತಿ. ರಾಜನಾಗಿ ಮಹಾರಾಜನಾಗಿ ಪುಟ್ಟರಾಜನೆಂಬ ನಾಮದಿಂದ ಕೋಟಿ ಕೋಟಿ ಜನಗಳು ಕೊಂಡಾಡುವರು ನಿನ್ನ ನಾಮವನ್ನು ಪ್ರಪಂಚದಲ್ಲಿ. ಚಿಂತಿಸಬೇಡ ಎಂದು ಪೇಟ ತುಡಿಸಿ, ರುದ್ರಾಕ್ಷ ಮಾಲೆ ಹಾಕಿ, ವರದ ಹಸ್ತ ವಿರಿಸಿ ಜೂನ್ 11ರಂದು 1944ರಲ್ಲಿ ಲಿಂಗೈಕ್ಯರಾದರು ಗಾನಯೋಗಿಗಳು. ಮುಂದೆ ಈ ಸಂಸ್ಥೆಯ ಪೀಠಾಧಿಪತಿಗಳು ಅಧಿಕಾರ ವಹಿಸಿಕೊಂಡರು. ಸಮರ್ಥವಾಗಿ ನಡೆಯಿಸುತ್ತಾ ಅತ್ಯಂತ ಪರಿಶ್ರಮದಿಂದ ಬೆಳೆಸಿದರು ಸಂಸ್ಥೆ ವೀರೇಶ್ವರ ಪುಣ್ಯಾಶ್ರಮ. ಗುರುಪುಟ್ಟರಾಜರೇ ಇದರ ಸಂಪತ್ತು, ಅವರೇ ಇದರ ಒಡೆಯರು. ಸಂಗೀತ ಲೋಕದ ಧ್ರುವ ನಕ್ಷತ್ರ ಪೂಜ್ಯ ಪುಟ್ಟರಾಜ ಕವಿ ಗವಾಯಿಗಳವರು. ಹಳ್ಳಿ ನಗರಗಳಿಗೆ ಎಡಬಿಡದ ಸಂಚಾರ. ರಾತ್ರಿ ಕೀರ್ತನ ಕಾರ್ಯಕ್ರಮ, ಬೆಳಿಗ್ಗೆ ಮನೆ ಮನೆಗೆ ಭಿಕ್ಷೆ, ಪಡಿ ಜೋಳ, ಹಿಡಿ ಮೆಣಸಿನಕಾಯಿ, ₹1 ಹೀಗೆ ತಿಂಗಳು 3 ತಿಂಗಳ ಕಾಲ ಭಿಕ್ಷೆ. 100 ಚೀಲ ಜೋಳ, ಅಕ್ಕಿ, ಮೆಣಸಿನಕಾಯಿ, ಬೆಲ್ಲ, ಪ್ರತಿಯೊಂದು ದವಸ ಧಾನ್ಯಗಳನ್ನು 100 ವಿದ್ಯಾರ್ಥಿಗಳಿಗೆ ತಂದು ಹಾಕಿದರು. ನಿತ್ಯ ಪೂಜೆ, ದಾಸೋಹ, ಮಕ್ಕಳಿಗೆ ಪಾಠ ಪ್ರವಚನ, ಅದರಲ್ಲೂ ಕಾವ್ಯ ರಚನೆ. 1 ನಿಮಿಷವೂ ಬಿಡುವಿಲ್ಲ. ಕ್ರಿಯಾಶೀಲ ಬದುಕು. ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ 100 ಪುರಾಣಗಳ ಸುಪ್ರಭಾತ, ಭಕ್ತಿಗೀತೆ, ನಾಮಾವಳಿ, ಆಧುನಿಕ ವಚನಗಳು, ಸಂಗೀತ ಶಾಸ್ತ್ರ, ಗಾನಸುಧಾ, ಸಾಹಿತ್ಯ ಲೋಕದ ಗೌರೀಶಂಕರ ಗುರುಪುಟ್ಟರಾಜರು. ಪ್ರಪ್ರಥಮ ಹಿಂದಿ ಭಾಷೆಯಲ್ಲಿ ಬಸವ ಪುರಾಣವನ್ನು ರಚಿಸಿ ರಾಷ್ಟ್ರಪತಿ ಅವರಿಗೆ ತೋರಿಸಿದಾಗ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಬರಮಾಡಿಕೊಂಡು ಇವರನ್ನು ಸನ್ಮಾನಿಸಿ, ನಿಮ್ಮನ್ನು ಕಂಡು ಆಶ್ಚರ್ಯ ಸಂತೋಷ ಎರಡೂ ಆಯಿತು ಎಂದು ಸಂತಸಪಟ್ಟು ಭಾರತ ಕಂಡ ಯುಗಪುರುಷ ಗುರುಪುಟ್ಟರಾಜ ಎಂದು ಕೊಂಡಾಡಿ ಸತ್ಕರಿಸಿ ಕಳಿಸಿದ್ದು ಕರ್ನಾಟಕಕ್ಕೆ ರಾಷ್ಟ್ರ ಖ್ಯಾತಿ ತಂದ ಹೆಮ್ಮೆಯ ಪುತ್ರರು ಗಾನಯೋಗಿ ಗುರುಪುಟ್ಟರಾಜರು. ಈ ಪ್ರಪಂಚದಲ್ಲಿ ಅನೇಕ ಮಹನೀಯರು ಇವರನ್ನು ಕಂಡು ನುಡಿದದ್ದು ಹೀಗೆ. ಸುಪ್ರಸಿದ್ಧ ಹಾರ್ಮೋನಿಯಂ ವಾದಕ ವಿಠ್ಠಲರಾವ್ ಕೋರೆಗಾಂವ್ಕರ್ ಪುಟ್ಟರಾಜರ ಹಾರ್ಮೋನಿಯಂ ವಾದನ ಕೇಳಿ ಆಂಖ ಮುಖಮೇ ನಹಿ ಹಾತೋ ಮೇ ಹೈ ಎಂದು ಉದ್ಗಾರ. ಗದಗ ವೀರನಾರಾಯಣ ಗರ್ಭಗುಡಿಯಲ್ಲಿ ವೀರನಾರಾಯಣ ದೇವರನ್ನ ಕಂಡು ಆನಂದಕ್ಕಿಂತ ಹೆಚ್ಚು ಆನಂದ ಪಂಡಿತ ಪುಟ್ಟರಾಜರನ್ನು ಕಂಡು ಆಗಿದೆ. ಮೈಸೂರು ಅರಸ ರಾವ್ ಬಹದ್ದೂರು ಜಯಚಾಮರಾಜ ಒಡೆಯರ್ ಅವರ ಪ್ರಶಂಸೆ.
ವಿಶ್ವವಿಖ್ಯಾತ ಭಾರತ ರತ್ನ ಶಹನಾಯಿ ನವಾಜ್ ಬಿಸ್ಮಿಲ್ಲಾ ಖಾನ್ ಸಾಹೇಬರು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಗಮಿಸಿ ಪುಟ್ಟರಾಜರ ದರ್ಶನವನ್ನು ಪಡೆದು ಪುಟ್ಟರಾಜ ಗವಾಯಿಯೇ ವ್ಯಕ್ತಿ ನಹಿ ಸಂಗೀತ ಜಗಕ ಮಹಾನ್ ಪುರುಷ ಹೈ ಎಂದು ಕೊಂಡಾಡಿದರು. ಆಸ್ಥಾನ ವಿದ್ವಾನ್ ಬಿ ದೇವೇಂದ್ರಪ್ಪ ಅವರು ಪುಟ್ಟರಾಜರನ್ನು ಮೈಸೂರಿಗೆ ಕರೆಸಿ ಸಂಗೀತ ಕಚೇರಿ ಏರ್ಪಡಿಸಿ ಕೇಳಿ ಆನಂದಿಸಿ ಸಾಕ್ಷಾತ್ ಸಂಗೀತ ಶಾರದೆಯನ್ನು ಎಲ್ಲೂ ಹುಡುಕಬೇಕಾದುದಿಲ್ಲ, ಪುಟ್ಟರಾಜರಲ್ಲಿ ಕಂಡೇ ಎಂದು ಬಾಗಿದರು. ಸಿನಿಮಾ ಪ್ರಪಂಚದ ವರನಟ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟರಾಜರ ಪ್ರಭಾವಕ್ಕೊಳಗಾಗಿ ನಡೆದಾಡುವ ದೇವರನ್ನು ಕಂಡೇ ಪ್ರಪ್ರಥಮ ನುಡಿದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಶ್ರೀಮದ್ ಕಾಶಿಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪೂಜ್ಯರನ್ನು ಕಂಡು ಪ್ರಸಿದ್ಧ ಕಾಶಿ ವಿಶ್ವನಾಥ ಗರ್ಭಗುಡಿಯಲ್ಲಿದ್ದರೆ ವಿಶ್ವವನ್ನೇ ಸಂಚರಿಸುವ ವಿಶ್ವನಾಥ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜರು ಎಂದು ಕೊಂಡಾಡಿ ಈ ನೆಲದ ನಕ್ಷತ್ರ ಹಾಗೂ ಭೂಲೋಕದ 8ನೇ ಅದ್ಭುತ ಪುಟ್ಟರಾಜರು ಎಂದು ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ನುಡಿದದ್ದು. ಮಾತುಗಳಲ್ಲಿ, ಕಾವ್ಯದಲ್ಲಿ, ಪದ್ಯದಲ್ಲಿ ಇವರನ್ನು ಹೀಗೆ ಕಂಡವರು. ಆ ಹಾಡನ್ನು ಕೇಳಿ ಆನಂದಿಸಿ. ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ, ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ, ಜ್ಞಾನದ ದೇಗುಲ ನಿರ್ಮಿಸಿ ಹೆಸರಾದ, ಜ್ಞಾನದ ದೇಗುಲ ನಿರ್ಮಿಸಿ ಹೆಸರಾದ ಅನನ್ಯ ಹಿರಿಯ ಗವಾಯಿಗಳೇ, ಅನನ್ಯ ಹಿರಿಯ ಗವಾಯಿಗಳೇ, ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ, ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ. ನಿಮಗಿದೋ ನಾಡಿನ ಶುಭ ವಂದನೆ, ಅಭಿಮಾನಿ ಶಿಷ್ಯರ ಅಭಿವಂದನೆ, ನಿಮಗಿದೋ ನಾಡಿನ ಶುಭ ವಂದನೆ, ಅಭಿಮಾನಿ ಶಿಷ್ಯರ ಅಭಿವಂದನೆ. ನಿರಂತರ ಶ್ರಮಿಸುತ್ತ ಸಾಧನೆ ಮಾಡಿದ, ನಿರಂತರ ಶ್ರಮಿಸುತ್ತ ಸಾಧನೆ ಮಾಡಿದ ಸಂಗೀತ ಸರಸ್ವತಿಯ ವರಪುತ್ರರೇ, ಸಂಗೀತ ಸರಸ್ವತಿಯ ವರಪುತ್ರರೇ, ಕೀರ್ತಿಯ ಶಿಖರವ ತಲುಪಿಯು ಬೀಗದ, ಕೀರ್ತಿಯ ಶಿಖರವ ತಲುಪಿಯು ಬೀಗದ ವಿನಯವಂತಿಕೆಯ ಆಚಾರರೇ, ವಿನಯವಂತಿಕೆಯ ಆಚಾರರೇ, ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ, ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ. ಗಾನ ಗಂಧರ್ವರೇ ವಿಭೂತಿ ಪುರುಷರೇ, ವಿದ್ವನ್ಮಣಿಗಳೇ ತ್ರಿಭಾಷ ಕವಿಗಳೇ, ಗಾನ ಗಂಧರ್ವರೇ ವಿಭೂತಿ ಪುರುಷರೇ, ವಿದ್ವನ್ಮಣಿಗಳೇ ತ್ರಿಭಾಷ ಕವಿಗಳೇ. ಆದರ್ಶ ಮಾರ್ಗದಿ
ಬಾಳಿ ಬದುಕಿದ ಆದರ್ಶ ಮಾರ್ಗದಿ ಬಾಳಿ ಬದುಕಿದ ನಡೆದಾಡುವ ನಲ್ಮೆಯ ನಿಜ ದೇವರೇ ಉಭಯ ಗಾಯನದಲ್ಲಿ ಪಾಂಡಿತ್ಯ ಪಡೆದ ಉಭಯ ಗಾಯನದಲ್ಲಿ ಪಾಂಡಿತ್ಯ ಪಡೆದ ಪ್ರೀತಿಯ ಜ್ಞಾನಯೋಗಿ ನಿಜ ದೇವರೇ ಪ್ರೀತಿಯ ಜ್ಞಾನಯೋಗಿ ನಿಜ ದೇವರೇ ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ ಅಂದರ ಬದುಕಿಗೆ ಅನುಪಮ ಬೆಳಕಾದ ಅಪೂರ್ವ ಜ್ಯೋತಿರ್ಧಾರಿಗಳೇ ಜ್ಞಾನದ ದೇಗುಲ ನಿರ್ಮಿಸಿ ಹೆಸರಾದ ಜ್ಞಾನದ ದೇಗುಲ ನಿರ್ಮಿಸಿ ಹೆಸರಾದ ಅನನ್ಯ ಹಿರಿಯ ಗವಾಯಿಗಳೇ ಅನನ್ಯ ಹಿರಿಯ ಗವಾಯಿಗಳೇ ಅನನ್ಯ ಹಿರಿಯ ಗವಾಯಿಗಳೇ ಪರಮ ತಪಸ್ವಿ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಸಂಚಾರ ನಿರಂತರ. ಅವರು ಸಂಚಾರ ಮಾಡುವಾಗ ಜಗತ್ತಿನ ಜನಗಳು ನಡೆದಾಡುವ ದೇವರೆಂದರು, ಮಾತನಾಡುವ ದೇವರೆಂದರು. ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷೋ ಗುರುರೂಪತಃ. ದೇವರು ನಿರಾಕಾರ, ದೇವರು ಸಾಕ್ಷಾತ್ ಗುರುನಲ್ಲಿ ಮಾತ್ರ. ಆ ದೇವರನ್ನು ಕಂಡದ್ದು ಗುರುಪುಟ್ಟರಾಜರಲ್ಲಿ, ಸಾಕ್ಷಾತ್ ಶಿವಾವತಾರಿ. ದೇವರು ಬಂದ ಹಾಗೆ ಬರ್ತಾ ಇದ್ರು. ದಾಸರು ಒಂದು ಮಾತು ಹೇಳ್ತಾರೆ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಉರಗಶಯನ ಬಂದ ಗರುಡ ಗಮನ ಬಂದ, ಉರಗಶಯನ ಬಂದ ಗರುಡ ಗಮನ ಬಂದ, ನರಬಲಿದವ ನಾರಾಯಣ ಬಂದಾನೋ, ನರಬಲಿದವ ನಾರಾಯಣ ಬಂದಾನೋ, ನರಬಲಿದವ ನಾರಾಯಣ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಮಂದರುಧರ ಬಂದ ಮಹಾಮನೋಹರ ಬಂದ, ಮಂದರುಧರ ಬಂದ ಮಹಾಮನೋಹರ ಬಂದ, ಬೃಂದಾವನ ಪತಿ ಗೋವಿಂದ ಬಂದಾನೋ, ಬೃಂದಾವನ ಪತಿ ಗೋವಿಂದ ಬಂದಾನೋ, ಬೃಂದಾವನ ಪತಿ ಗೋವಿಂದ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ, ನಗೆ ಮುಖ ಪುರಂದರ ವಿಠಲ ಬಂದಾನೋ, ನಗೆ ಮುಖ ಪುರಂದರ ವಿಠಲ ಬಂದಾನೋ, ನಗೆ ಮುಖ ಪುರಂದರ ವಿಠಲ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವ ಬಂದ ನಮ್ಮ, ದೇವ ಬಂದ ನಮ್ಮ, ದೇವ ಬಂದ ನಮ್ಮ. ಪರಮ ತಪಸ್ವಿ ಗಾನಯೋಗಿ ಸಂಚಾರ ಮಾಡ್ತಾ ಭಗವಂತ ಬಂದ ಹಾಗೆ ದಯ ಮಾಡಿಸ್ತಾ ಇದ್ದ. ಒಮ್ಮೆ ಶಿಗ್ಗಾಮ ತಾಲೂಕಿನ ಕೆಂಗಾಪುರ ಗ್ರಾಮ, ಓರ್ವರ ಮನೆಯಲ್ಲಿ ಭಕ್ತರ ಮಗನಿಗೆ ವಿಷಮಜ್ವರದಿಂದ 8 ವರ್ಷದ ಮಗ ತೀರಿಕೊಂಡ. ಹೆತ್ತ ತಾಯಿ ತಂದೆ ಬಂಧು ಬಳಗದವರ ರೋದನ ಹೇಳತೀರಿದು. ಅಯ್ಯೋ ನನ್ನ ಕಂದ, ರಕ್ತ ಬಸಿದು ಜನ್ಮ ನೀಡಿದೆನಲ್ಲೋ ಅಮ್ಮ ಎಂದು ಕೂಗುವ ಧ್ವನಿ ಎಲ್ಲಿ ಹೋಯಿತು?
ಓಡಿ ಬಂದು ಒಪ್ಪುವ ನನ್ನ ಕಂದ, ಅಯ್ಯೋ ನನ್ನ ಮಗನೇ ಎಂದು ಹೋರಾಡಿ ಅಳ್ತಾ ಇದ್ಲು ತಾಯಿ. ಕಂದ ಅಗಲಿದೆಯಾ, ಅಳುವುದು ಲೋಕ ರೂಢಿ. ಸತ್ತವರ ಮನೆಯಲ್ಲಿ ಸಂತೆ ನರದನು, ಬಲ್ಲವರ ಮನೆಯಲ್ಲಿ ಬಹಳ. ಸತ್ತವರ ಬದುಕಿಸುವ ಸಮರ್ಥರಾರೋ ಈ ಪ್ರಪಂಚದು. ಕುಲ ಸಮಜ್ವಲ ದೀಪ ನಿನ್ನಂ ತಿಳಿದು ಬಲು ನೆಚ್ಚಿರ್ದೇವಲ್ಲೋ. ನಿಳಯಮಂ ಪಾಳುಗಡ ಹಲಾವೆಯ ಕೂಶ ದುರ್ಭಾಗ್ಯ. ಜನನಿ ಜನಕರಿನೆಪ್ಪ ಪೆಸರಂ ಬರಿದೆ ಪೊಂದಿಹವು. ಜನಿಸಿದೊಣುಗನ ನುಳಿಸಿಕೊಳ್ಳದ ವನಿತೆಗಳೆಂದೆನಿಸಬೇಡ ಭವನೇ ಎಂದು ತಾಯಿಯ ರೋಗ. ಸತ್ತಾಗ ಅಳುವುದು ನಮ್ಮ ರೂಢಿ. ಅಂಧ ಅನಾಥರಿಗೆ ಪ್ರಸಾದಕ್ಕಾಗಿ ಭಿಕ್ಷೆಗೆ ದಯಮಾಡಿಸುತ್ತಿರುವ ಗುರುಪುಟ್ಟರಾಜರು ಹಿಂದಿನ ಮನೆಯಿಂದ ಈ ಮನೆ ಬಾಗಿಲಿಗೆ ಕುಮಾರೇಶ್ವರ ಮಹಾರಾಜ್ ಕಿ ಜೈ ಎಂದು ಪರಮ ಪಾವನವಾಗಿರುವ ಪಾದವನ ಒಳಗೆ ಹಾಕಿದರು. ಮತ್ತಿಷ್ಟು ರೋದನ. ಸತ್ತ ಮಗನನ್ನ ತೊಡೆ ಮೇಲಿರುವಾಗ ಮಗನನ್ನ ದೂರ ತಳ್ಳಿ ಓಡಿ ಬಂದು ಗುರುದೇವನ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಹಾಕಿದಳು. ತಂದೆ, ನನ್ನಪ್ಪ ಗುರುದೇವ, ಗುರುಪುಟ್ಟರಾಜ, ನನ್ನ ಮಗನು ಸತ್ತ, ವಂಶದ ಜ್ಯೋತಿ ಆರಿತು. ನನ್ನಪ್ಪ, ನನ್ನಪ್ಪ, ಕರುಣಿಸು ಗುರುದೇವ, ಕರುಣಿಸು. ಅವಳು ಒತ್ತರೆ ಯೋಗಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯಬೇಕು. ಕರುಳಿನ ಸಂಕಟ. ಆವಾಗ ಪರಮ ಪೂಜ್ಯರು ತಮ್ಮ ಜೇಬಿನಲ್ಲಿರುವ ಸದಾ ಸಿದ್ಧಲಿಂಗೇಶ್ವರನ ಆಧಾರದ ಡಬ್ಬಿ ಇರುತ್ತಿತ್ತು, ಅದನ್ನು ತೆಗೆದರು. ಪರಮ ಪಾವನವಾಗಿರುವ ಹಸ್ತಗಳಿಗೆ ಭಸ್ಮವನ್ನು ತೆಗೆದುಕೊಂಡು ಆ ಸತ್ತು ಬಿದ್ದಿರುವಂಥ ಮಗನಿಗೆ ಧರಿಸಿದರು. ಆ ಭಸ್ಮವನ್ನು ಧರಿಸಿ ಮಲಗಿದ ಮಗನನ್ನ ಸಾಕು ಹೇಳು, ಎಷ್ಟೊತ್ತು ಮಲಗುದು, ಎದ್ದು ಬಿಡು ಅಂತ ತಿಳ್ಕೊಂಡು ಪವಿತ್ರವಾದ ಹಸ್ತದಿಂದ ಮೈಗೆ ತಟ್ಟಿದಾಗ ತಕ್ಷಣ ಗೆದ್ದು ಪಾದಕ್ಕೆ ನಮಸ್ಕಾರ ಮಾಡಿ ಮೃತ್ಯುವನ್ನು ದೂರ ಮಾಡಿದ ಮೃತ್ಯುಂಜಯ ಪೂಜ್ಯರೆಂದು ಜಗತ್ತಿ ಕೊಂಡಾಡಿತು ಗಾನ ಯೋಗಿಗಳನ್ನು. ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಲೀಲೆಗಳು. ದಾವಣಗೆರೆ, ಕರ್ನಾಟಕದ ಸುಪ್ರಸಿದ್ಧವಾಗಿರುವ ದಾವಣಗೆರೆ 25 ವರ್ಷದಿಂದ ಪೂಜ್ಯರು ದಯಮಾಡಿಸ್ತಾರೆ. ಅತ್ಯಂತ ಭಕ್ತಿ ಶ್ರದ್ಧೆ ಇರಿಸಿಕೊಂಡ ಸಮಸ್ತ ಭಕ್ತರಿಂದ. ಒಮ್ಮೆ ಆಗರ್ಭ ಶಿರಿವಂತ ವರ್ತಕರಾದ ಎನ್ಎಂ ಕಡೇಕೊಪ್ಪ ನಿಜಲಿಂಗಪ್ಪನವರು ದೀಪಾವಳಿ ಪಾಡ್ಯ ಅಂಗಡಿಯಲ್ಲಿ ಮಹಾಲಕ್ಷ್ಮಿಯ ಪೂಜೆ, 25,000 ರೂಪಾಯಿಗಳ ಹಣದ ಚೀಲವನ್ನು ತುಂಬಿ ಪೂಜೆ, ಜೊತೆಗೆ ಗಾನಯೋಗಿ ಗುರುಪುಟ್ಟರಾಜರ ಪಾದ ಪೂಜೆ. ಸ್ತ್ರೀ ಪುರುಷರು ಅನೇಕ ಜನಗಳು ತಂಡ ತಂಡ ಹರಿದು ಬಂದಿದೆ. ಮಂಗಲಾರತಿ, ಕಾಯಿ, ಕೊಪ್ಪರ, ಪ್ರಸಾದ ಹಂಚುವುದು. ಈ ಗಲಾಟೆಯಲ್ಲಿ ಹಣ ತುಂಬಿದ ಚೀಲವೇ ಕಳವಾಯಿತು. ಯಾರೆಂದು ಹೇಗೆ ಹೇಳುವುದು? ನಮ್ಮ ದೇಶದಲ್ಲಿ ಕಳ್ಳತನ ಹೋಗಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಲಿಸುವ ಪರಿ. ಕಳ್ಳತನ ಯಾವತ್ತೂ ಇದ್ದದ್ದೇ. ಅಮೇರಿಕದವರು ಒಂದು ಮಷಿನ್ ಕಂಡು ಹಿಡಿದರು, ಕಳ್ಳರನ್ನ ಕಂಡು ಹಿಡಿಯುವಂಥ ಮಷಿನ್ ಹಿಡಿದರು. ಜಪಾನ್, ರಷ್ಯಾ, ಇರಾನ್, ಇರಾಕ್ ಅಲ್ಲೆಲ್ಲೇ 8,000 10,000 ಕಳ್ಳರನ್ನ ಕಂಡು ಹಿಡಿತು ಆ ಮಷಿನ್ನು. ಅದನ್ನ ಇಂಡಿಯಾಕ್ಕೆ, ಭಾರತಕ್ಕೆ ತಂದಿಟ್ರು. ಒಬ್ಬರನ್ನೂ ಹಿಡಿಯಲಿಲ್ಲ ಅದು. ಯಾಕಂತ ಹೇಳಿ ಕೇಳಿದಾಗ ಆ ಮಷಿನ್ನೇ ಕಳು ಮಾಡಿಬಿಟ್ಟಿದ್ರು ಈ ಜನ. ಹೆಂಗ ಸಾಧ್ಯ ಅದ? ಕಾರಣ ಕಳುವಾಯಿತು. ಪೂಜ್ಯರ ವಾಸ್ತವ್ಯ ಇರುವ ಮನೆಗೆ ದಯಮಾಡಿಸಿದರು. ಈ ಸುದ್ದಿ ಹೊತ್ತು ದಂಪತಿಗಳು ಬಂದು ಪೂಜ್ಯರಿಗೆ ವಿಷಯ ತಿಳಿಸಿದರು. ದುಃಖ ಮಾಡಿಕೊಂಡರು. ಯಪ್ಪ, ಲಕ್ಷ್ಮಿಯ ಪೂಜೆ ದಿನ ಲಕ್ಷ್ಮಿಯು ಕೈಬಿಟ್ಟು ಹೋದಳು. ಏನು ಕಾದಿದೆಯೋ ಅಜ್ಜ, ಕಾಪಾಡು ಎಂದು ಪಾದಕ್ಕೆ ಎರಗಿದಾಗ ಅಪ್ಪಣೆಯಾಯಿತು. ಏನು ಚಿಂತೆ ಮಾಡಬೇಡಿ, ಎಲ್ಲಿಯೂ ಹೋಗಲ್ಲ. 4 ದಿವಸದಲ್ಲಿ ನಿಮ್ಮ ಹಣ ನಿಮ್ಮ ಮನೆಗೆ ಬರ್ತಾವು. ಚಿಂತೆ ಮಾಡಬೇಡಿ. ಮನೆಗೆ ಹೋಗಿ ಒಂದು ಕೆಲಸ ಮಾಡಬೇಕು. ಶ್ರೀ ಸಿದ್ಧಲಿಂಗೇಶ್ವರನ ಭಾವಚಿತ್ರವನ್ನು ಇರಿಸಿ ಪೂಜೆಯನ್ನು ಮಾಡಿ ಮುಡುಪು ಕಟ್ಟಿರಿ. ಅಪ್ಪಣೆ ಮಾಡ್ತಾರೆ. ಮುಂದೆ 3ನೇ ದಿನದೇ ಚಿತ್ರದುರ್ಗದಲ್ಲಿ ಆ ಕಳ್ಳರು ಪೊಲೀಸರಿಗೆ ಸಿಕ್ಕರು. 1500 ರೂಪಾಯಿ ಬಳಸಿದ್ದರು. ಮುಂದೆ ಹಣ ತೆಗೆದುಕೋಬೇಕೆಂದರೆ ಕೈಗಳು ಗಡಗಡಗಡ ನಡುಗುತ್ತಾ ಇದ್ದವಂತೆ. 4ನೇ ದಿವಸಕ್ಕೆ ಅವರನ್ನು ತಂದು ಹಣ ಒಪ್ಪಿಸಿ ಹೋದದ್ದು ಇಂದಿಗೂ ಜನಜನಿತವಾಗಿರುವ ಅತ್ಯದ್ಭುತವಾದ ಪವಾಡ, ಗಾನಯೋಗಿ ಗುರುಪುಟ್ಟರಾಜರ ಪವಾಡ. ಪಾಂಡವಪುರದ ಶ್ರೀಮಂತರ ಮನೆ, ಬ್ರಹ್ಮರಾಕ್ಷಸ ವಾಸ. 50 ಲಕ್ಷ ಖರ್ಚು ಮಾಡಿ ಕಟ್ಟಿದ ಭವ್ಯ ಬಂಗಲೆ.
ಬ್ರಹ್ಮರಾಕ್ಷಸ ವಾಸ ಅಟ್ಟಹಾಸ ಅಲ್ಲಿಗೆ ಪೂಜ್ಯರು ದಯಮಾಡಿಸಿದ್ದು. ಮಧ್ಯರಾತ್ರಿ ರಾಕ್ಷಸನ ಅಟ್ಟಹಾಸ, ಚೇಷ್ಟೆ, ಕೇಕೆ ಎಲ್ಲವೋ ಹರಿಹರ ಬ್ರಹ್ಮಾದಿಗಳು ಬಂದರು ಬಗ್ಗಲ್ಲ. ದೇವಾನು ದೇವತೆಗಳ ಬರಲಿ, ಯಾವ ಸಂತ ಮಹಂತರು ಬಂದರೂ ಕೂಡ ಬಗ್ಗಲಾರೆ. ಹೀಗೆ ತನ್ನ ಚೇಷ್ಟಿಗನು ಪ್ರಾರಂಭ ಮಾಡಿದ. ಪೂಜ್ಯರು ಸುಮ್ಮನೆ ಪ್ರಶಾಂತವಾಗಿ ಇದ್ದರು. ಹಿಂದೆ ಇದ್ದ ವಿದ್ಯಾರ್ಥಿಗಳು, ಕ್ರಿಯಾಮೂರ್ತಿಗಳು ಏಕಕಾಲಕ್ಕೆ ಚಳಿಗಾಲ, ಬೇಸಿಗೆ ಕಾಲ ಶುರುವಾಗಿದ್ದವು. ಭೂತ ಎಲ್ಲವನ್ನು ಮುಗಿಸಿ ಗುರುಗಳ ಚರಣಗಳಿಗೆ ದೀರ್ಘದ ನಮಸ್ಕಾರ ಹಾಕಿ, ಯಪ್ಪ ತಂದೆ, ಈ ಪ್ರಪಂಚದ ಅತಳ ವಿತಳ ಪಾತಾಳ ಸಪ್ತ ಲೋಕಗಳ ದೇವಾನ ದೇವತೆಗಳು ಬಂದರೂ ನಾನು ಹರಿಹರ ಬ್ರಹ್ಮಾದಿಗಳಿಗೂ ಭಾಗಲ್ಲ, ಅಂಜಲ್ಲ. ಆದರೆ ನಿನ್ನ ಮುಂದೆ ಆಟ ನಡೆಯುವುದು ನನ್ನಪ್ಪ, ಆಟ ನಡೆಯದು. ಕೃಪೆ ಮಾಡು ಎಂದು ಪಾದಕ್ಕೆ ದೀರ್ಘದಂಡ ಪ್ರಣಾಮ ಹೊಡೆಯಿತು. ಈ ಜನ್ಮದಿಂದ ಮುಕ್ತನಾಗು, ಶಾಂತನಾಗು, ಎಂದಿಗೂ ಇತ್ತ ತಿರುಗಬೇಡ ಅಪ್ಪಣೆ ಮಾಡಿದರು. ತಂದೆ ಹೊರಟೆ, ಗುರುದೇವ ಹೊರಟೆ ಎಂದು ಭೂತ ಬಿಟ್ಟೋಡಿತು. ಭಕ್ತರು ಮನೆ ಮಾಲಕನಿಗೆ ಸಂತೋಷವಾಯಿತು, ಆನಂದವಾಯಿತು. ದುಃಖ ತುಂಬಿದ ಮನೆಯಲ್ಲಿ ನಗುವನ್ನು ತುಂಬಿದ ನಗುಮಗದ ಗಾನಯೋಗಿ ಗುರುಪುಟ್ಟರಾಜರು ಅದ್ಭುತವಾದ ಪವಾಡವ. ಗದಗ ನಗರದ ಸುಪ್ರಸಿದ್ಧ ಮನೆತನ ಶ್ರೀ ವಿರೂಪಾಕ್ಷಪ್ಪ ಚೌಡಿ, ಅವರ ಧರ್ಮಪತ್ನಿ ಬಸವಣ್ಣಮ್ಮ ತುಂಬಾ ಸಾತ್ವಿಕರು. ಸರಳತೆ, ಪೂಜ್ಯರ ಮೇಲೆ ಅಪಾರವಾಗಿರುವ ಶ್ರದ್ಧೆ. ಇವರಿಗೆ ಬರೀ 6-7 ಹೆಣ್ಣು, ಗಂಡು ಸಂತಾನವಿಲ್ಲ. ಗಂಡು ಮಗ ಇಲ್ಲದ ಕೊರಗು. ಗುರುಗಳಿಗೆ ಬೇಡಿದಳು ಬಸವಣ್ಣಮ್ಮ, ತಂದೆ, ಗಂಡು ಮಗನನ್ನು ನೀಡಬಾರದು ಎಂದು ಗುರುಗಳ ಚರಣಗಳಿಗೆ ದೀರ್ಘದಂಡ ಪ್ರಣಾಮ ಹಾಕಿದಳು ಬಸವಣ್ಣಮ್ಮ. ಪೂಜ್ಯರು ಅಪ್ಪಣೆ, ನೋಡುವ, ಕಲಬುರಗಿ ಶರಣ ಬಸವೇಶ್ವರ 1001 ಕೊಟ್ಟರೆ ಗಂಡು, 501 ಕೊಟ್ಟರೆ ಹೆಣ್ಣು ಪ್ರಸಿದ್ಧಿ ಇದೆ. ಅದಕ್ಕ ಶರಣ ಬಸವೇಶ್ವರನ ಭಾವಚಿತ್ರಕ್ಕೆ 24 ಗಂಟೆ ನಂದಾದೀಪವನ್ನು ಕಾಯಿತು. ಕಲಬುರಗಿ ಶರಣ ಬಸವೇಶ್ವರ ಪುರಾಣವನ್ನು ಬರೆದಿದ್ದೇವೆ, ಅದನ್ನ ಪ್ರಿಂಟು ಮಾಡಿಸಿರಿ. ವರ್ಷ ತುಂಬುದರಾಗ ಮನೆತನಕ್ಕ ಗಂಡು ಮಗ ಉದಯಿಸಿ ಬರುವ ಚಿಂತೆಯನ್ನು ಮಾಡಬೇಕು. ಹಾಗೇ ಆಯಿತು. ಗರ್ಭ ನವಮಾಸಗಳು ತುಂಬಿ ಗಂಡು ಮಗುವಿಗೆ ಜನನ ಕೊಟ್ಟಳು. ಆತನಿಗೆ ಶರಣಬಸವ ಎಂದು ಹೆಸರಿಟ್ಟು ತೊಟ್ಟಲವನ್ನು ತೂಗಿದರು. ಇಂದಿಗೂ ಪ್ರಸಿದ್ಧ ಪಡೆದ ಪವಾಡ. ದ್ವಿತೀಯ ಶರಣಬಸವರಾಗಿ ಮೆರೆದವರು ಗಾನಯೋಗಿ ಗುರುಪುಟ್ಟರಾಜರು. ಅದ್ಭುತವಾದ ಪವಾಡ. 200 ವರ್ಷಗಳ ಹಿಂದೆ ಹಾರ್ನಳ್ಳಿ ಕೋಡಿಮಠದ ಕರ್ತೃ ಜಗದ್ಗುರು ಶಿವಲಿಂಗೇಶ್ವರರು ಪರಮ ತಪಸ್ವಿಗಳು, ಶಿವಯೋಗ ಸಾಮ್ರಾಜ್ಯ ಧೀಮಂತ ದೊರೆಗಳು. ಒಮ್ಮೆ ಕೆರೆಯ ದಂಡೆಯಲ್ಲಿ ಭಕ್ತರ ಜೊತೆಗೆ ಕೂತಾಗ ಪರಮ ಭಕ್ತ ಮುದ್ದೇಗೌಡ ಕೇಳಿದನಂತೆ, ಬುದ್ಧಿ, ತಮ್ಮ ಅಗಾಧವಾದ ಕರ್ತೃತ್ವ ಶಕ್ತಿ, ಅಘಟಿತ ಘಟನೆಗಳು, ತಮ್ಮ ಪುರಾಣವನ್ನು ಬರಿಸಬೇಕು ಅಂತ ಇಚ್ಛೆ ಬುದ್ಧಿ, ಅಪ್ಪಣೆ ಮಾಡಿರಿ, ನನ್ನಪ್ಪ ಅಪ್ಪಣೆ ಮಾಡಿ ಎಂದು ಚರಣಗಳಿಗೆ ಬಾಗಿದ. ಆವಾಗ ಜಗದ್ಗುರು ಶಿವಲಿಂಗೇಶ್ವರರು ತ್ರಿಕಾಲಜ್ಞಾನಿಗಳು, ಗೌಡ, ನನ್ನ ಪುರಾಣವನ್ನು ನೀನು ಬರೆಸ್ತ ಏನೋ ನೀನು ನನ್ನ ಪುರಾಣ ಬರೆಸ್ತೀಯ? ಆಗದು, ಆಗದು. ಶಿವನಾಜ್ಞೆ ಹೊತ್ತು ಭುವಿಗೆ ಅವತರಿಸಿ ಬರುವ ಉತ್ತರ ಕರ್ನಾಟಕದಲ್ಲಿ ಗಾನಯೋಗಿ ಗುರುಪುಟ್ಟರಾಜ, ಆತನೇ ನನ್ನ ಪುರಾಣವನ್ನು ಬರೆಯುವ ಎಂದು ಅಪ್ಪಣೆ ಮಾಡಿದರು. 106 ವರ್ಷಗಳಾದ ನಂತರವಾಗಿ ಆ ಪುರಾಣವನ್ನು ಬರೆದವರು ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು. ಈ ವಿಷಯ ಹೊತ್ತಿಗೆಯಿಂದ ಪ್ರಸಿದ್ಧಿಯಾಗಿದೆ. ಪರಮ ಪೂಜ್ಯರ ತಪಸ್ಸು, ವಿದ್ವತ್ತು, ಪಾಂಡಿತ್ಯ, ಅಂಧ ಅನಾಥರ ಸೇವೆಯನ್ನು ಮನಗಂಡು ಕರ್ನಾಟಕದ 6 ಕೋಟಿ ಜನತೆ, ಹಳ್ಳಿ ನಗರ ರಾಜಧಾನಿಯಲ್ಲಿ ಇವರಿಗೆ ವಿಶ್ವ ದಾಖಲೆಯ 2371ಕ್ಕಿಂತ ಅಧಿಕ ತುಲಾಭಾರ, 2 ಬೆಳ್ಳಿ ತುಲಾಭಾರ, ಬಂಗಾರ ಕಿರೀಟ, ಸಂಗೀತ ಸಿಂಹಾಸನ, ಬೆರಳಿಗೆ ಇಟ್ಟ ಉಂಗುರಗಳು ಅಳೆಯುವ ಸೇರು ಸೇರು, ಸರ್ಕಾರ ನೀಡಿದ ಹಣ ಕೋಟಿ ಕೋಟಿ, ಸ್ಕೂಲು, ಕಾಲೇಜು, ಸಂಗೀತ ಮಹಾವಿದ್ಯಾಲಯ, ಗಗನಚುಂಬಿ ಕಟ್ಟಡಗಳು, 376 ಪ್ರಯೋಗ ಮಲ್ಲಮ್ಮನ ನಾಟಕದಿಂದ 36 ಎಕರೆ ಜಮೀನು, ಮಲ್ಲಮ್ಮನ ಹೊಲ ಎಂದು ಖ್ಯಾತಿ. ಇದೆಲ್ಲವೂ ಗುರುಪುಟ್ಟರಾಜರ ಕಠಿಣ ಪರಿಶ್ರಮ. ಸರಾಸರಿ 40 ಕೋಟಿ ರೂಪಾಯಿಗಳ ಸಾಮ್ರಾಜ್ಯದ ಅಧಿಪತಿಗಳು ಗುರುಪುಟ್ಟರಾಜರು. ಇಂಥ ಅದ್ಭುತ ಆಸ್ತಿಯನ್ನು ಸಮಾಜಕ್ಕೆ ನೀಡಿದ ಭೂಲೋಕದ ಭಗವಂತ ಸಮಗ್ರ 97 ವರ್ಷದವರೆಗೂ ಅವಿರತ ಪರಿಶ್ರಮ, ನಿತ್ಯ ಸಂಚಾರ, ಭಿಕ್ಷೆ, ಕಾರ್ಯಕ್ರಮ ಇದರ ಪ್ರತಿಫಲವೇ ಹೊರತು ಮತ್ತೆನ್ನಾರ ಶ್ರಮದ ಬೆವರು ಇದಕ್ಕಿಲ್ಲ. ಅವರೊಬ್ಬರೇ ಅತ್ಯದ್ಭುತ ಸಾಧನೆಯ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ.
ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಬದುಕು, ಬರಹ, ಚರಿತೆ, ಕಾವ್ಯ, ಸಂಗೀತ, ಸಾಹಿತ್ಯ, ಶಿಷ್ಯ ಸಮೂಹ, ಶಿವಪೂಜೆ, ಅಖಂಡ ಬ್ರಹ್ಮಚರ್ಯ, ಪೂಜಾ ವೈಭವ ಅತ್ಯದ್ಭುತವಾದ ಪ್ರಪಂಚದಲ್ಲಿ ವರ್ಣಿಸಲು ಅಸದಳವಾಗದು. ಶಬ್ದಗಳು ಸಾಲವು. ಮಸ್ತಕದ ಮೇಲೆ ಕಾವಿ ಟೊಪ್ಪಿಗೆ, ಮೇಲೆ ರುದ್ರಾಕ್ಷಿಯ ಕಿರೀಟ, ಕರಗಳಿಗೆ ರುದ್ರಾಕ್ಷಿಯ ಕಂಕಣ, ಎಡಬಲ ಭಾಗದಲ್ಲಿ 108 ರುದ್ರಾಕ್ಷಿಯ ಸರಗಳು, ಎಡಗೈಯಲ್ಲಿ ಇಷ್ಟಲಿಂಗ, ಹಣೆಗೆ ವಿಭೂತಿಯ ಪಟ್ಟ. ಜಪ ಅಭಿಷೇಕವನ್ನು ಮುಗಿಸಿ ಕರಕಮಲ ಲಿಂಗಕ್ಕೆ ಹಾಕಿ ಸುಗಂಧ ಭರಿತ ಪುಷ್ಪ, ಬಿಲ್ಲುವ ಗಂಧಾಕ್ಷಗಳನ್ನು ಇರಿಸಿ ಗಂಟೆಯನ್ನು ಬಾರಿಸಿ ಧೂಪ, ದೀಪ, ಛತ್ರ ಚಾಮರ, ಎಡಬಲ ತುಪ್ಪದ ದೀಪಗಳ ಪ್ರಜ್ವಲತೆ, ಹೊರಗಡೆ ಅನೇಕ ವಾದ್ಯಗಳ ರಭಸ, ಶಾಸ್ತ್ರೀಯ ಗಾಯನದ ಗಂಗೆ ಹರಿಯುತ್ತಿರಲು ನೋಡುವ ಕಂಗಳು ಧನ್ಯ. ಆವ ಜನ್ಮದ ಪುಣ್ಯದ ಫಲವೋ ಲಿಂಗ ಪೂಜಾ ವಿಧಿಯನ್ನು ಭಾವಜನ ಒಲಿದು ಬಂತು. ಪರತರ ಶಿವಲಿಂಗ ಬೆಳೆಸಿ ಕರಕಂಜದಳು ಕಾಣಿಸಿತು. ಸಾಕ್ಷಾತ್ ಶಿವಾವತಾರಿ ಗುರುಪುಟ್ಟರಾಜರು 1976ರಲ್ಲಿ ಮದ್ರಾಸ್ ನಗರದ ವರನಟ, ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಈ ಪೂಜಾ ವೈಭವ ನೋಡಿ ನನಗೂ ಲಿಂಗ ಬೇಕು ಎಂದು ಪ್ರಣಾಮಗೈದವರು ರಾಜಕುಮಾರ್ ಅವರು. ತಕ್ಷಣ ಪೂಜ್ಯರು ಸಿಂದಗಿ ಪಟ್ಟಾಧ್ಯಕ್ಷರನ್ನ ಕರೆಸಿ 13 ಜನರಿಗೆ ಲಿಂಗಧಾರಣೆ ಮಾಡಿಸಿದ್ದು, ಆ ಸಮಯದಲ್ಲಿ ನಾನು ಇದ್ದದ್ದು, ಆ ಸಂತಸವನ್ನು ಅನುಭವಿಸಿದೆ. ಈ ಘಟನೆ ಸ್ಮರಣೀಯ. ಯಾವ ಮಠಾಧಿಪತಿ ಜಗದ್ಗುರುವಿಗಿಂತಲೂ ಕಡಿಮೆ ಇಲ್ಲ. ಅವರ ಪೂಜಾ ಸಂಭ್ರಮಕ್ಕೆ ವರನಟ ರಾಜ್ಕುಮಾರ್ ಅವರೇ ಸಾಕ್ಷಿ. ಪೂಜ್ಯರಿಗೆ ರಾಜ್ಕುಮಾರ್ ಅವರು ಪುಟ್ಟರಾಜ ಕವಿ ಗವಾಯಿಗಳವರು ಕುರುಡರಾದರೂ ಅವರ ತಪಸ್ಸು ಕುರುಡಲ್ಲ ಎಂದು ಕರೆದನು. ನಡೆದಾಡುವ ದೇವರನ್ನು ಕಂಡೇ ಎಂದು ಉದ್ಗಾರವನ್ನು ತೆಗೆದನು. ನಾಡು ರಾಷ್ಟ್ರಕ್ಕೆ ಚಿರಪರಿಚಿತವಾದ ವ್ಯಕ್ತಿತ್ವ, ಹೊಗಳಲು ಶಬ್ದಗಳೇ ಸಾಲವು. ಕಾವ್ಯ ಶಾಸ್ತ್ರಕ್ಕೆ ನಿಲುಕದ ಶುಲುಕದ ವ್ಯೋಮಮೂರ್ತಿ ಗುರುಪುಟ್ಟರಾಜರು. ಇಂಥ ತುಂಬು ಬದುಕನ್ನು ಬಾಳಿದ ಮಹಾತ್ಮ ಗುರುವರ್ಯರ ಪ್ರಕೃತಿ ವಿಷಮಿಸಿತ್ತು. ಅನಾರೋಗ್ಯಕ್ಕೆ ತುತ್ತಾದರೂ ಗಾನಯೋಗಿದರು. ಪ್ರಕೃತಿ ವ್ಯತ್ಯಾಸ ಬಳಲಿದರು. 97 ವರ್ಷ ಬಾಳಿದ ಈ ನೆಲದ ನಕ್ಷತ್ರ, ಸ್ವರಲೋಕದ ಅನನ್ಯ ಸಾಧಕ, ಅಂಧ ಅನಾಥರ ಕಣ್ಣುಮಣಿ, ನಡೆದಾಡುವ ಭಗವಂತ 17/9/2010 12:15 ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗೈಕ್ಯರಾದರೂ ಗಾನಯೋಗಿ. ಹಾಲಲ್ಲಿ ಹಾಲು ಬೆರೆತಂತೆ, ಜಲದಲ್ಲಿ ಜಲವು ಬೆರೆತಂತೆ, ಬಯಲಲ್ಲಿ ಬಯಲಾದರೂ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು. ಆ ಕ್ಷಣದಲ್ಲಿ ಆಕಾಶದಲ್ಲಿ ಸೂರ್ಯನಿಗೆ ಮಂಡಲ ಕಟ್ಟಿ ಸ್ವಾಗತಿಸಿತು. ಈ ಸೂರ್ಯ ಇರುವವರೆಗೂ ಗುರುತು ಜನಮಾನಸದಲ್ಲಿ ಉಳಿಯಿತು. ಲಿಂಗೈಕ್ಯರಾದ ವಿಷಯ ಆಕಾಶವಾಣಿ ದೂರದರ್ಶನಗಳಲ್ಲಿ ಬಿತ್ತರಿಸಿದವು. ಜನಸಾಗರವೇ ಹರಿದು ಬಂತು. ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಅಭಿಮಾನಿಗಳ ಶಿಷ್ಯ ಸಮೂಹ ದುಃಖದ ಕಟ್ಟೆ ಒಡೆಯಿತು. ಅಂಧ ಅನಾಥರಿಗೆ ಆಶ್ರಯ ನೀಡಿ ಬಾಳನ್ನು ಬೆಳಗಿದ ಜ್ಯೋತಿ ಆರಿತ್ತು. ಅಂಧರ ಬೆಳಕು ಅಸ್ತಂಗತ, ಜಗದ ಕಣ್ಣು ತೆರೆಸಿದ ಸಾಮ್ರಾಟ್ ಇನ್ನಿಲ್ಲದಂತಾಯಿತು. ಅಪಾರ ಭಕ್ತ ಸಮೂಹವನ್ನು ದುಃಖದ ಮಡುವಿಗೆ ದೂಡಿ ಮರಳಿ ಬಾರದ ಲೋಕಕ್ಕೆ ಪಯಣಿಸಿದ ಗಾನಯೋಗಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ದರ್ಶನ ಮಾಡಿಸಲಾಯಿತು. ಜನಮಾನಸದಲ್ಲಿ ಚಿರಂತನ ಗುರುವಾದ ಸಂಗೀತ ಸಾಹಿತ್ಯ ಸಾಮ್ರಾಟರೇ ಸಾಮ್ರಾಟರೇ. ಜನಮಾನಸದಲ್ಲಿ ಚಿರಂತನ ಗುರುವಾದ ಸಂಗೀತ ಸಾಹಿತ್ಯ ಸಾಮ್ರಾಟರೇ. ರಸ ಋಷಿಯಾಗಿ ಅರುವಿನ ನಿಧಿಯಾದ ಪಾಂಡಿತ್ಯ ಪ್ರೌಢಿಮೆಯ ಆಚಾರ್ಯರೇ. ನೀವೇ ನಮ್ಮಯ ಬಾಳ ಹೊನ್ನೆಸರು, ಕೈ ಹಿಡಿದು ಮುನ್ನಡೆಸು ನಿಜ ದೇವರು.
ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ವಾಗರ್ಥವರಿಧಿಯ ಹೃದಯದಲ್ಲಿ ತುಂಬಿಕೊಂಡ ಭರವಸೆಯ ಬೆಳಕನ್ನೇ ಎಂದೆಂದು ನಂಬಿಕೊಂಡು ವಾಗರ್ಥವರಿಧಿಯ ಹೃದಯದಲ್ಲಿ ತುಂಬಿಕೊಂಡ ಭರವಸೆಯ ಬೆಳಕನ್ನೇ ಎಂದೆಂದು ನಂಬಿಕೊಂಡು ಸರಿಗಮದಿ ಇಂಚರದಿ ಸಿರಿ ಕೋಗಿಲೆಯಾದವರು. ಸರಿಗಮದಿ ಇಂಚರದಿ ಸಿರಿ ಕೋಗಿಲೆಯಾದವರು. ನಾನಾಂಬುದಿ ಈಜುತ ಸಂತಸವ ಪಡೆದವರೇ. ನಾನಾಂಬುದಿ ಈಜುತ ಸಂತಸವ ಪಡೆದವರೇ. ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ದೇಸಿ ಚಿಂತನೆಗಳ ಬದುಕಲ್ಲಿ ಬಿತ್ತಿ ಬೆಳೆದ ಕನ್ನಡ ನಾಡು ನುಡಿ ಕಣ ಕಣ ಕೆತ್ತಿ ಕಡೆದ. ದೇಸಿ ಚಿಂತನೆಗಳ ಬದುಕಲ್ಲಿ ಬಿತ್ತಿ ಬೆಳೆದ ಕನ್ನಡ ನಾಡು ನುಡಿ ಕಣ ಕಣ ಕೆತ್ತಿ ಕಡೆದ. ಕಲಾಗುಡಿಯ ಸನ್ನಿಧಿಗೆ ಪಾವಿತ್ರ್ಯ ತಂದವರೇ. ಕಲಗುಡಿಯ ಸನ್ನಿಧಿಗೆ ಪಾವಿತ್ರ್ಯ ತಂದವರೇ. ವೀರೇಶ್ವರಾಶ್ರಮಕ್ಕೆ ಚೈತನ್ಯ ಕೊಟ್ಟವರೇ. ವೀರೇಶ್ವರಾಶ್ರಮಕ್ಕೆ ಚೈತನ್ಯ ಕೊಟ್ಟವರೇ. ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ನೀವೇ ನಮ್ಮಯ ಬಾಳ ಹೊನ್ನೆಸರು. ಕೈ ಹಿಡಿದು ಮುನ್ನಡೆಸು ನಿಜ ದೇವರು. ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನು ಒಳಗೊಂಡು ಸರ್ವ ಸಚಿವರ ದಂಡೇ ಇತ್ತು. ಆಧುನಿಕ ಬೇಡರ ಕಣ್ಣಪ್ಪ ಎಂದು ಪ್ರಸಿದ್ಧರಾದ ಸನ್ಮಾನ್ಯ ಶ್ರೀ B. ರಾಮುಲು ಅವರ ಸೇವೆ ಅನುಪಮವಾದುದು. ಕರ್ನಾಟಕ ರತ್ನ ಶತಾಯುಷಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು ಸಮಸ್ತ ಹರಗುರು ಚರ್ಮೂರ್ತಿಗಳ ದಂಡು ಹರಿದು ಬಂತು. ಒಡೆದ ತೆಂಗಾಯಿಗಳ ನೀರು ನದಿ ಹರಿದಂತೆ ಹರಿಯಿತು. ಗದಗ ನಗರದ ತುಂಬ ಎಲ್ಲಿ ನೋಡಿದರಲ್ಲಿ ನೀರು ಅನ್ನ ದಾಸೋಹವಂತೂ ಅದ್ಭುತ, ಅತ್ಯದ್ಭುತ. ಈ ವಿಷಯದಲ್ಲಿ ಗದುಗಿನ ಜನತೆಯ ಸೇವೆ ಎಂದೆಂದಿಗೂ ಮರೆಯಲಾಗದು. ಮಧ್ಯಾಹ್ನ ಮೆರವಣಿಗೆ ಭಾಜಾ ಭುಜಂತ್ರಿ, ಡೊಳ್ಳು ಕಲಶ ಕನ್ನಡಿ, ಆರತಿ, 10 ಲಕ್ಷಕ್ಕೂ ಅಧಿಕ ಜನಸ್ತೋಮ. ವರ್ಣಿಸಲಸದಳವಾಗುವರು. ಹಿಂದೆಂದು ಮುಂದೆಂದು ಕಾಣಲಾಗದು ಆ ಜನಸಾಗರವನ್ನು. ಪೂಜ್ಯರ ಮೆರವಣಿಗೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂತು. ಸರ್ಕಾರದ ಸಕಲ ಗೌರವದೊಂದಿಗೆ 5:30ಕ್ಕೆ ಹರಗುರು ಚರಮೂರ್ತಿಗಳ ಸನ್ನಿಧಿಯಲ್ಲಿ 18/9/2010 ಸಾಯಂಕಾಲ ಪಂಚಾಕ್ಷರ ಗವಾಯಿಗಳವರ ಸಮಾಧಿಯ ಬಲಭಾಗದಲ್ಲಿ ಕ್ರಿಯಾ ಸಮಾಧಿಯನ್ನು ಏರ್ಪಡಿಸಲಾಯಿತು. ಪೂಜ್ಯರ ಸಮಾಧಿ ಇಂದಿಗೂ ಪ್ರಸಿದ್ಧಿ. ಭಕ್ತರನ್ನು ಶಿಷ್ಯರನ್ನು ಸದಾ ಹರಿಸುತ್ತಲಿರುವುದು. ಅವರ ಆದರ್ಶ, ಅವರ ತತ್ವ
ನಮ್ಮ ಬದುಕು ಪಾವನ ಮಾಡಲೆಂದು ಪಾವನ ಪುಣ್ಯಮೂರ್ತಿ ಗುರುಪುಟ್ಟರಾಜರ ಪುಣ್ಯ ಚರಣಗಳಿಗೆ ಮಹಾಮಂಗಲವನ್ನು ಮಾಡೋಣ. ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ 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 ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಕರದಿ ಪಾವನಲಿಂಗ ವರಬಿಂದು ಘನಲಿಂಗ ಕರದಿ ಪಾವನಲಿಂಗ ವರಬಿಂದು ಘನಲಿಂಗ ಕರದಿ ಪಾವನಲಿಂಗ ವರಬಿಂದು ಘನಲಿಂಗ ಕರದಿ ಪಾವನಲಿಂಗ ವರಬಿಂದು ಘನಲಿಂಗ ಸುರಚರ ಶಿವರುಚಿಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಭುವನಮಯಪತಿಲಿಂಗ ಪಾವಕ ಮದ್ಗುರುಲಿಂಗ ಭುವನಮಯಪತಿಲಿಂಗ ಪಾವಕ ಮದ್ಗುರುಲಿಂಗ ಭುವನಮಯಪತಿಲಿಂಗ ಪಾವಕ ಮದ್ಗುರುಲಿಂಗ ಭುವನಮಯಪತಿಲಿಂಗ ಪಾವಕ ಮದ್ಗುರುಲಿಂಗ ಭಾವಕ ನಭ ಮಹಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಶಿವಯೋಗಿಷ್ಟದಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಿಷ್ಟದಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಿಷ್ಟದಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಿಷ್ಟದಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಾಲಯಲಿಂಗ ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ